ಡಾಕ್ಟರ್ ನಾಗರತ್ನಂ ಅವರನ್ನು ನಾವು ಮಾತನಾಡಿಸೋಣ. ಇವರು ನಮ್ಮ ಪರಿಸರದ, ನನ್ನ ಊರಿನ ಕಲಾವಿದರು. ನಾಗರತ್ನಂನವರೇ, ಬಹಳ ಮುಖ್ಯವಾಗಿ ಮಹಿಳೆಯರು ಈಗ ವೃತ್ತಿರಂಗ ಕಂಪನಿ ಒಳಗಡೆಗೆ ಎಷ್ಟೋ ಸಲ ಮಹಿಳೆಯರ ಕಲಾವಿದರ ಕೊರತೆ ಮತ್ತು ಹಣಕಾಸಿನ ಕೊರತೆಯಿಂದಾಗಿ ಪುರುಷರೇ ಅಭಿನಯಿಸ್ತಾ ಹೋಗ್ತಾರೆ. ಆದರೆ ನಮ್ಮ ಭಾಗದ ಪರಿಸರ ಹಾಗಿಲ್ಲ. ಸಾಕಷ್ಟು ಮಹಿಳೆಯರು, ಹೆಣ್ಮಕ್ಳೆಲ್ಲರೂ ಸಹಿತ ರಂಗಭೂಮಿಗೆ ಬಂದಂಥವ್ರು. ನಿಮ್ಮ ಪರಿಸರ ಹೇಗಿತ್ತು ಆರಂಭದಲ್ಲಿ ಅಂತ? ಅದು ಹೇಳೋದಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ನಾನು ನಮಸ್ಕಾರಗಳನ್ನ ಹೇಳ್ತೀನಿ. ರಂಗ ದಿಗ್ಗಜರೆಲ್ಲ ಮುಂದೆ ಕೂತಿದ್ದಾರೆ. ನಮ್ಮ ಶಾಶ್ವತ ಮುಖ್ಯಮಂತ್ರಿಯವರು ಕೂಡ ಇಲ್ಲಿ ಕೂತ್ಬಿಟ್ಟಿದ್ದಾರೆ ಎದುರಿಗೆ. ಅವ್ರಿಗೂ ನಾನು ನಮಸ್ಕಾರ ಹೇಳ್ತಾ, ಮತ್ತು ಹಿರಿಯರಾದ ಅಜಿತ್ ಗೋಪಾಲ್ ಇದ್ದಾರೆ, ಮಿಕ್ಕಿ ಇಲ್ಲೆಲ್ಲ ಪತ್ರಕರ್ತ ಎಲ್ಲ ಬಂಧುಗಳಿಗೂ, ರಂಗಭೂಮಿಯ ಎಲ್ಲ ದಿಗ್ಗಜರು, ದಾವಣಗೆರೆ ಭಾಳಷ್ಟು ಜನ ಇಲ್ಲಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಕಲಾವಿದೆಯ ನಮಸ್ಕಾರನ ಹೇಳ್ತಾ ನನ್ನ ಸಂಕ್ಷಿಪ್ತ ಪರಿಚಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೌಟುಂಬಿಕ ಹಿನ್ನೆಲೆ, ಅಂದರೆ ಒಂದು ರಂಗಭೂಮಿಯ ಕಲಾವಿದರಾಗಲೋದಕ್ಕೆ ಒಂದು ಪರಿಸರವೂ ಸಹಿತ ಕಾರಣವಾಗ್ತದೆ ಅಂತ. ಮರಿಯಮ್ಮನಹಳ್ಳಿ ಅನ್ನೋದೇ ಒಂದು ಕಲಾಗ್ರಾಮ. ಅದು ನಾವು ಹಳ್ಳಿಯಲ್ಲಿದ್ದು ಮೊದಲು ದೇಲಾಪುರದಲ್ಲಿ. ನಾನು ಚಿಕ್ಕವಳಿದ್ದಾಗಲೇ ಮರಿಯಮ್ಮನಹಳ್ಳಿಗೆ ಬಂದ್ವಿ. ಅಲ್ಲೇ ನಾನು ಸ್ಕೂಲಿಗೆ ಸೇರಿದೆ. ಮರಿಯಮ್ಮನಹಳ್ಳಿಗೆ ತನ್ನದೇ ಆದ ಒಂದು ಇತಿಹಾಸ ಇದೆ. ಈ ತುಂಗಭದ್ರಾ ಡ್ಯಾಮ್ ಕಟ್ಟಬೇಕಾದ್ರೆ ಮುಳುಗೋದು ನಮ್ಮ ಹಳ್ಳಿಗಳೆಲ್ಲ, ಆ ಒಂದು ಸಂಪತ್ತೆಲ್ಲ ಮರಿಯಮ್ಮನಹಳ್ಳಿಗೆ ಬಂತು. ನಾಳಿಕೇರಿ ಅಂತ, ನಾರಾಯಣದೇವರ ಕೆರೆ ಅಂತ, ಅಲ್ಲಿಯವರೆಲ್ಲ ಮರಿಯಮ್ಮನಹಳ್ಳಿಗೆ ಬಂದ್ವಿ ನಾವು. ಅಲ್ಲಿ ಬಹಳಷ್ಟು ಸಂಪತ್ಭರಿತವಾದ ಒಂದು ನಾಟಕಗಳದು ಇದನ್ನೇ ಇತ್ತು, ತಂಡನೇ ಇತ್ತು. ಅಲ್ಲಿ ಕಂಪನಿಗಳಿದ್ವು. ಅಲ್ಲಿ ನಾಟಕದಲ್ಲಿ ಪಾತ್ರ ಮಾಡುವಂಥ ಹಿರಿಯ ಪಾತ್ರಧಾರಿಗಳೆಲ್ಲ ಇದ್ದರು. ಅವರೆಲ್ಲರೂ ಮರಿಯಮ್ಮನಹಳ್ಳಿಗೆ ಬಂದರು. ಹೀಗಾಗಿ ಮರಿಯಮ್ಮನಹಳ್ಳಿಯಲ್ಲಿ ಪ್ರತಿ ವಾರ ಸಂತೆ ದಿವಸ ಪ್ರತಿ ಸಂತೆಯೂ ನಾಟಕ ಆಡ್ತಿದ್ರು ಅಲ್ಲಿ. ಅಂದರೆ ಎಲ್ಲ ಮಹಿಳೆಯರು, ಅವಾಗೂ ಕೂಡ ನಮ್ಮೂರಿನ ಮಹಿಳೆಯರು ಕೂಡ ಆಗಲೇ ಪಾತ್ರ ಮಾಡ್ತಾಯಿದ್ರು. ಶ್ರೀಪಾತ್ರ ಮಾಡಿದರೆ ಮರಿಯಮ್ಮನಹಳ್ಳಿಯಲ್ಲಿ ಭಾಳಷ್ಟು ಜನ ಕಲಾವಿದರಿದ್ವಿ. ಅವರೆಲ್ಲರೂ ಕೂಡ ಸುತ್ತಮುತ್ತಲ ಊರುಗಳಿಗೆ ನಾಟಕಕ್ಕೆ ಹೋಗ್ತಿದ್ವಿ. ಹೀಗಾಗಿ ಮರಿಯಮ್ಮನಹಳ್ಳಿಯಲ್ಲಿ ಪ್ರತಿ ವಾರ ಒಂದೊಂದು ನಾಟಕ. ಇವತ್ತು ಒಂದು ತಂಡ ನಾಟಕ ಆಡಿದರೆ ಮತ್ತೆ ಇನ್ನೊಂದು ವಾರ ಇನ್ನೊಂದು ತಂಡ. ಅವತ್ತು ನಾವು ಚಿಕ್ಕವರಿದ್ದಾಗಲೇ ಅವ್ರು ನೋಡ್ತಾ ಬೆಳೆದವರು ನಾವು. ನಾನು ಕೇಳಿದ ಹಾಗೆ, ನಾನು ಗಮನಿಸಿದ ಹಾಗೆ, ಮೈಲಾರಪ್ಪ ಅಂತಕ್ಕಂಥ ಒಬ್ಬ ಕಲಾವಿದರು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಾಟಕಗಳನ್ನು ಆಡಿಸ್ತಾ ಇದ್ರು, ಅವ್ರಿಗೆ ಕಲಿಸ್ತಾ ಇದ್ರು. ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡೇ ನಾಟಕಗಳನ್ನೆಲ್ಲ ಕಲಿಸ್ತಿದ್ರು. ಆಗ ನೀವು ಇದ್ದವ್ರು, ಆಗ ಅದರಲ್ಲಿ ಬೆಳೆದವ್ರು ನೀವೆಲ್ಲ. ಹೌದು, ಅದರಲ್ಲಿ ನಾನು 8 ವಯಸ್ಸಿನ ಮಕ್ಕಳು ನಾವೆಲ್ಲ. ನಮ್ಮನ್ನೆಲ್ಲ ಕರ್ಕೊಂಡು ಮೈಲಾರಪ್ಪರ ಅವರೇ ನನಗೆ ಬಣ್ಣ ಹಚ್ಚಿದ ಗುರು. ನಮಗೆಲ್ಲ ಕರ್ಕೊಂಡು ಪಾತ್ರಗಳು ಮಾಡಿದ್ರು. ತಿಂಗಳಗಟ್ಟಲೆ ಕಲಿಸಿ ನಮಗೊಂದು ಪ್ರದರ್ಶನ ಮಾಡಿದರು. ತುಂಬ ಚೆನ್ನಾಗಿ ಬಂದುಬಿಡ್ತು. ಆಗಲಿದ್ದ ಅವ್ರು ನಮ್ಮ ನಾಟಕಗಳಿಗೆಲ್ಲ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು. ಸಖಿ ಪಾತ್ರಗಳು ಕೊಡ್ತಿದ್ರು. ಒಂದು ಸರ್ ಹರಿಶ್ಚಂದ್ರ ನಾಟಕ ಮಾಡಿದರು, ನನಗೆ ರೋಹಿತಾಶ್ರಮ ಪಾತ್ರ ಕೊಟ್ಟರು. ಹೀಗೆ ಪಾತ್ರಗಳು ಮಾಡ್ತಾ ಬೆಳೆದೆ. ಅದ್ರ ಜೊತೆಯಲ್ಲೇ ನಾನು ಶಾಲೆಗೂ ಹೋಗ್ತಾ ಇದ್ದೆ. ಶಾಲಾ ದಿನಗಳಲ್ಲಿ ಅಲ್ಲಿಯೂ ಕೂಡ ಪಾತ್ರಗಳನ್ನು ಮಾಡ್ತಾಯಿದ್ದೆ. ಅಲ್ಲಿ ನಾಟಕಗಳನ್ನು ಮಾಡ್ತಿದ್ದೆ. ನನಗೆ ಇದನ್ನೇ ವೃತ್ತಿಯಾಗಿ ತಗೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿತು. ನನಗೆ ಓದಬೇಕಂತ ಬಹಳ ಆಸೆ ಇತ್ತು. ಆದರೆ ನಮ್ಮದು ಒಂದು ಬಹಳ ಬಡತನದ ಕುಟುಂಬ ನಮ್ಮದು. ನಾವು 6 ಜನ ಮಕ್ಕಳು, ತಮ್ಮ ಒಬ್ಬನು, 5 ಜನ ಬರೀ ತಂಗಿಯಂದರು. ಅಪ್ಪನಿಗೆ ದುಡಿಯೋ ಶಕ್ತಿ ಇರಲಿಲ್ಲ. ಅಮ್ಮ ನಿರಕ್ಷರಿ. ಹೀಗಿದ್ದಾಗ ನಾನು ಅಲ್ಲಿ ಪಾತ್ರಗಳು ಮಾಡಿದರೆ, ಸಣ್ಣ ಪುಟ್ಟ ಡ್ಯಾನ್ಸ್ ಅಂತ ಕರ್ಕೊಂಡು ಹೋದರೆ ಅವರೊಂದು 10-20 ರೂಪಾಯಿ ಕೊಡ್ತಿದ್ರು. ಅದು ನಮ್ಮ ಸಂಸಾರಕ್ಕೆ ಭಾಳ ಆಸರೆ ಆಗ್ತಿತ್ತು. ಹೀಗೆ ನಮ್ಮ ಒಂದು ಹೊಟ್ಟೆಪಾಡಿಗಾಗಿ ನಾನು ರಂಗಭೂಮಿಗೆ ಬರಬೇಕಾಯ್ತು. ಅದು ಇದ್ದರೂ ಕೂಡ ನಾನು ಶಿಕ್ಷಕಿ ಆಗಬೇಕಂತ ದೊಡ್ಡ ಆಸೆ ಇಟ್ಕೊಂಡಿದ್ದೆ. ಅಲ್ಲಿಂದ ನಾನು ನಮ್ಮೂರಿನಲ್ಲೇ ನಾನು ಓದಬೇಕಲ್ಲ ಹೈಸ್ಕೂಲ್ ಇದರಿಂದ ನಾನು ಹೈಸ್ಕೂಲಿಗೆ ಸೇರಿದೆ. ಅಲ್ಲಿ ಹರವಾರು ರಾಮಪ್ಪ ಅಂತೇಳಿ ದೊಡ್ಡ ಹೆಡ್ ಮಾಸ್ಟರ್ಗಳು ಅವರು. ನಮಗೆಲ್ಲ ಮೇಷ್ಟ್ರುಗಳು ದೊಡ್ಡ ಪಾಠ ಹಾಕಿದರು. ನೀನು ನಾಟಕ ಹೋಗೋದು ಬೇಡ, ಒಂದು ಉದ್ಯೋಗಸ್ಥೆ ಆಗು, ಚೆನ್ನಾಗಿ ಓದು ಅಂತ ಹೇಳಿದ್ರು. ಆದರೆ SSLC ಮುಗಿದ ಮೇಲೆ ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಹೀಗಾಗಿ ನಾನು ನಾಟಕ ಹೋಗೋದ್ರಿಂದ ಒಂದಿಷ್ಟು ಹಣ ಸಿಗ್ತಿತ್ತು, ನಮ್ಮ ಕುಟುಂಬಕ್ಕೆ ಆಗ್ತಿತ್ತು. ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ನಾವೆಲ್ಲ. ಈಗ ಅಪ್ಪ ಕಾಯಿಲೆ ಬಿದ್ದುಬಿಟ್ಟ, ಅಪ್ಪ ದುಡಿಯೋ ಪರಿಸ್ಥಿತಿ ಇರಲಿಲ್ಲ. ಈಗ ನಮ್ಮ ಮನೆ ಪರಿಸ್ಥಿತಿಯಿಂದಲೇ ನಾನು ಅನಿವಾರ್ಯವಾಗಿ ನಾನು ರಂಗಭೂಮಿಗೆ ಬಂದೆ. ಆ ರಂಗಭೂಮಿಗೆ ಬಂದ ಮೇಲೆ ಅದಕ್ಕೆ ಬೇರೆ ಮಾತಾಡಲಿಲ್ಲ. ಇಷ್ಟ ಇಲ್ಲದಕ್ಕೂ ಬಂದಿದ್ದೆ. ಅದು ನನ್ನ ಎಲ್ಲ ಕೊರತೆಗಳನ್ನು ನೀಗಿಸ್ತದೆಲ್ಲ. ನನ್ನ ತಂಗಿ ಅದನಿಗೆ ಅವ್ರನ್ನೂ ಮದುವೆ ಮಾಡಿಕೊಳ್ಳುವಂಥ ಅವಕಾಶಗಳು ಸಿಕ್ಕು. ನನಗೆ ಹೊಟ್ಟೆ ತುಂಬ ಊಟ ಸಿಕ್ತು ಎಲ್ಲರಿಗೆ ಮೊದಲು. ಈಗ ಹೊಟ್ಟೆಪಾಡಿಗಾಗಿ ರಂಗಭೂಮಿಗೆ ಬಂದ ಮೇಲೆ ಇದರಿಂದ ಎಲ್ಲ ಕಂಡೆ. ಈಗ ನಾನು ಅದ್ರ ಬಗ್ಗೆ ಭಾಳ ಅದನ್ನೇ ಪೂಜಿಸಿದೆ, ಆರಾಧಿಸಿದೆ. ಅದನ್ನ ಬಿಟ್ಟು ಬೇರೆ ಉಸಿರಾಡಿದ್ದೆ ರಂಗಭೂಮಿ. ನಾವು ಬಾಲ್ಯದಲ್ಲಿ ಹವ್ಯಾಸಕ್ಕಂತೇಳಿ ಆಯ್ಕೆ ಮಾಡಿಕೊಂಡಂಥ ಕ್ಷೇತ್ರ, ಅದನ್ನು ನೀವು ವೃತ್ತಿಯಾಗಿ ಮಾಡ್ಕೊಳ್ತೀವಿ. 67-68ರಲ್ಲಿ ಆಗಿನ ಮೊದಲ ನಾಟಕ ಯಾವುದು? ಅಂದರೆ ಇದು ವೃತ್ತಿಯಾಗಿ ತೆಗೆದುಕೊಂಡ ಮೇಲೆ ಅದು ನಿಮ್ಮ ಚಾರ್ಮೆ ಬೇರೆ ಆಗುವ ಸಾಧ್ಯತೆಗಳಿರ್ತದೆ. ನೀವು ಅದರಲ್ಲಿ ಭಾಗವಹಿಸುವ ಪಾಲ್ಗೊಳ್ಳುವಿಕೆನೇ ಬೇರೆ ಆಗ್ತಾ ಇರ್ತದೆ. ಅದನ್ನು ಹೋಗೋಕ್ಕೆ ಇಷ್ಟ ಇರಲಿಲ್ಲ. ನೌಕರಿಗೆ ಸೇರ್ಬೇಕಂತ ಎಲ್ಲೆಲ್ಲ ಹುಡುಕಿದೆ. ಅವಾಗ ನನಗೆ ಚಿಕ್ಕ ವಯಸ್ಸಿಲ್ಲಂತ ನೌಕರಿ ಸಿಗಲಿಲ್ಲ.
ಅಲ್ಲಿ ಹಂಪಸಾಗರ ಅಂತ ಒಂದು ಊರು ಬರುತ್ತೆ, ಹಗರಿಬೊಮ್ಮನಹಳ್ಳಿ ತಾಲೂಕಿದೆ ಇವಾಗ. ಹಂಪಸಾಗರದಲ್ಲಿ ಕತ್ತಲೆ ಬೆಳಕಂತ ಒಂದು ನಾಟಕ ನಿಂತು ಬಿಟ್ಟಿತ್ತದು, ಆ ಮಹಿಳೆ ಪಾತ್ರಧಾರಿ ಇಲ್ಲ ಅಂತ. ಅವಾಗ ನನ್ನ ಕರ್ಕೊಂಡು ಹೋದ್ರು ಅಲ್ಲಿಗೆ. ಆ ನಾಟಕ ಚೆನ್ನಾಗಾಯಿತು. ಊರಿನ ಪಕ್ಕದವರೇ ಎಲ್ಲ ನಮ್ಮೂರಿನ ನಾಟಕ ಇದೆ, ನಮ್ಮೂರಿನಲ್ಲಿ ರಕ್ತರಾತ್ರಿ ಇದೆ, ಇಲ್ಲಿ ಮಲ್ಲಮ್ಮ ಇದೆ, ಇಲ್ಲಿ ಹರಿಶ್ಚಂದ್ರ ಇದೆ ಅಂಥೇಳಿ ನನಗೊಂದಿಷ್ಟು 5-10 ರೂಪಾಯಿ ದುಡ್ಡು ಕೊಟ್ಟು ಹೋದ್ರು ನನಗೆ. ಅದು ಕೈ ತುಂಬ ಹಣ ಆಗಿಬಿಡ್ತು ನನಗೆ. ಅದು ತಂದಮೇಲೆ ನಮ್ಮ ಮನೆಗೆ ಎಲ್ಲರಿಗೆ ಒಂದು ಸಂತೋಷ ಆಯಿತು. ಎಲ್ಲರಿಗೆ ಚಿಕ್ಕ ಮಕ್ಕಳು ಅವ್ರಿಗೊಂದು ಬಟ್ಟೆ ಬರೆಯೋರು ಸ್ಕೂಲ್ಗೆ ಎಲ್ಲ ಕೊಟ್ಟಾಗ ಭಾಳ ಸಂತೋಷಪಟ್ಟರು. ಹೀಗಾಗಿ ನಾನು ಇದನ್ನೇ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಅಪ್ಪ ಒಂದು ಮಾತು ಹೇಳಿದರು. ಅಪ್ಪನ ಮಾತು ಮೀರಲಾರ್ದೇ ನಾನು ಈ ರಂಗಭೂಮಿಯಲ್ಲಿ ಶಾಶ್ವತವಾಗಿ ಉಳಿದೆ. ನಾನು ಕಂಪನಿ ಕಲಾವಿದರಿಗಿಂತ ನಿಮ್ಮ ಬದುಕು ತುಂಬ ಡಿಫ್ರೆಂಟ್ ಆಗ್ತಾ ಹೋಗ್ತದೆ. ತುಂಬ, ಯಾಕಂದರೆ ನೀವು ಕಲೆಯನ್ನು ವೃತ್ತಿಯಾಗಿ ಆಯ್ಕೆ ಮಾಡ್ಕೊಳ್ತೀರಿ. ಆದರೆ ಆಯ್ಕೆಗಳಲ್ಲಿ ನಿಮ್ಗೆ ಹಲವಾರು ಕ್ಷೇತ್ರಗಳಿರ್ತವೆ. ಅಂದರೆ ಈಗ ನಿಮಗೆ ನಾಟಕಗಳು ವೈವಿಧ್ಯತೆ ಜಾಸ್ತಿ ಇರ್ತದೆ, ಪಾತ್ರಗಳ ವೈವಿಧ್ಯತೆ ಜಾಸ್ತಿ ಇರ್ತದೆ. ಒಂದು ವಾರದಲ್ಲಿ 4-6 ನಾಟಕಗಳು ಬೇರೆ ಬೇರೆ ಆಗ್ಬೋದು. ಈ ಅನುಭವ ನಿಮಗೆ ಹೇಗೆ ಗಟ್ಟಿಗೊಳಿಸ್ತಾ? ಅವ್ರ ಕಂಪನಿ ಅಂದರೆ ಒಂದು ಕಡೆ ಉಳಿದು ಬಿಡ್ತಾರೆ. 6 ತಿಂಗಳು 3 ತಿಂಗಳು ವರ್ಷಗಟ್ಟಲೆ ಒಂದೇ ನಾಟಕ ಮಾಡ್ಕೊಂಡು ಹೋಗ್ತಾರೆ ಒಂದೇ ಹತ್ರ ಇದ್ದು. ಆದರೆ ನಮ್ಮದು ಗ್ರಾಮೀಣ ರಂಗಭೂಮಿ ಆಗಿಲ್ಲ. ನಾವೆಲ್ಲ ವೇಷಭೂಷಣಗಳೆಲ್ಲ ಒಂದು ಟ್ರಂಕ್ ಹೊತ್ಕೊಂಡು ಒಂದು ಬ್ಯಾಗ್ ತೊಗೊಂಡು ಇವತ್ತೊಂದು ಊರು ನಾಳೊಂದು ನಾಡದ ಒಂದು ಊರು ಒಂದೇ ನಾಟಕ ಇದ್ದರೆ ಇವತ್ತಾದ್ರಲ್ಲಿ ಬೇರೆ ನಾಟಕ, ನಾಳೊಂದು ಬೇರೆ ನಾಟಕ, ನಾಡದ ಬೇರೆ ನಾಟಕ, ಹೀಗೆ ಒಂದೇ ನಾಟಕ ಇದ್ರೂ ಕೂಡ ಬೇರೆ ಬೇರೆ ಪಾತ್ರಗಳು ಇರ್ತಿದ್ವು. ಹೀಗಾಗಿ ನಾವೆಲ್ಲ ಒಂದೇ ಸಲ ಹೋಗ್ಬೇಕಾದ್ರೆ ಎಲ್ಲ ಸಾಮರ್ಥ್ಯ ತೊಗೊಂಡೋಗ್ಬೇಕು. ನಮಗೆ ಯಾವ ವ್ಯವಸ್ಥೆನೂ ಇರಲಿಲ್ಲ. ಎಷ್ಟೋ ಕಿಲೋಮೀಟ್ರ್ ನಡ್ಕೊಂಡು ಹೋದ್ವಿ, ಬಂಡೆಯಲ್ಲಿ ಹೋದ್ವಿ, ಟ್ಯಾಕ್ಟ್ರುಗಳಲ್ಲಿ ಹೋದ್ವಿ, ಲೋಡ್ ಲಾರಿ ಮೇಲೆ ಹೋದ್ವಿ. ಹೆಂಗೆ ಹೋಗಿ ಮುಟ್ಕೋಬೇಕು ಆ ಊರಿಗೆ. ನಾವು ಒಂದೇ ಬಸ್ ತಪ್ಪಿದ್ರೆ ಬಸ್ ಇಲ್ಲ ನಮಗೆ. ಮತ್ತೆ ಅದರಲ್ಲಿ ಹತ್ತಬೇಕು, ಮತ್ತೆ ಕಂಡಕ್ಟರ್ಗೆ ಹೇಳಿ, ಡ್ರೈವರ್ಗೆ ಹೇಳಿ, ಕೈ ಮುಡಿ ಎಲ್ಲೆಲ್ಲೋ ಹತ್ತೆ ಹೋದ್ವಿ ನಾವು. ಅಂದರೆ ಗ್ರಾಮೀಣ ಭಾಗದಲ್ಲಿ ಅಮೇಚರ್ ಆರ್ಟಿಸ್ಟ್ಗಳ ಜೊತೆ ನಾವೆಲ್ಲ ಅವರು ಹವ್ಯಾಸಿಗಳು, ಅವರು ನಾವು ವೃತ್ತಿಯವರು. ಆದರೆ ಅವ್ರನ್ನ ಕರ್ಕೊಂಡು ಪಾತ್ರ ಮಾಡಬೇಕು ನಾವು. ಅವ್ರಿಗೂ ನಾವು ಕಲಿಸಿ ಓದೋ ಸ್ವಲ್ಪ ಸಮಯದಲ್ಲಿ ಅವ್ರಿಗೂ ಹೇಳಿ, ಆ ಪೆಟ್ಟಿಗೆ ಮಾಸ್ಟರ್ ಹತ್ರ ಕೂಡ ಹಾಡುಗಳೆಲ್ಲ ಅಂದ್ಕೊಂಡು ಮೊದಲೊಂದು ಸಲ ರಿಹರ್ಸಲ್ ಕೊಟ್ಟು ಬಂದರೂ ಸಹಿತ ಮೇಲೆ ನಾಟಕ ಆಡಿದಾಗ ಅವತ್ತೇ ಹೋಗ್ಬಿಡ್ತಿದ್ವಿ ನಾವು. ಹೀಗಾಗಿ ಅಲ್ಲಿ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹವ್ಯಾಸಿ ಕಲಾವಿದರಿಗೂ ನೀವು ಅಂದರೆ ಅನುಭವಿಯಾಗಿ ನೀವು ಬೆಳೀತಾ ಇರುವಾಗ ನೀವು ಅವರನ್ನು ಸುಧಾರಿಸುವ ಕೆಲಸಗಳು ಸಹಿತ ಆಗ್ತಿರ್ತದೆ. ಅಂಥ ಕಲಾವಿದರಲ್ಲಿ ಶ್ರೇಷ್ಠ ಕಲಾವಿದರಾಗಿ ಬೆಳೆದಿರೋರು ನಿಮ್ಮ ನೆನಪಿನಲ್ಲಿ? ಅಲ್ಲಿ ಶ್ರೇಷ್ಠ ಕಲಾವಿದರ ಜೊತೆಗೆ ನಾವು ಪಾತ್ರ ಮಾಡಿದ್ವಿ. ಎಲಿವಾಳ ಸಿದ್ದಯ್ಯ ಸ್ವಾಮಿ ಅಂತ ಆಗ್ಬಿಡ್ತು, ಅವ್ರು ದೊಡ್ಡ ರಂಗ ದಿಗ್ಗಜರು, ಅವ್ರ ಜೊತೆಗೆ ಮಾಡೋಂಥ ಅವಕಾಶ ಸಿಕ್ತು. ಏರಂಗಲಿ ಶಿವಣ್ಣ ಅಂತ ಅತ್ಯದ್ಭುತವಾಗಿ ಹೆಣ್ಣು ಪಾತ್ರ ಮಾಡ್ತಿದ್ರು, ಅವ್ರ ಜೊತೆಗೆ ಮಾಡಿದ್ವಿ. ಸುಭದ್ರಮ್ಮ ಮನ್ಸೂರು ಅವರು ನಮ್ಮ ಜೊತೆಗೆ ಬಂದರು, ಅವರಿಂದ ನಾವು ಕಲ್ತಿದ್ದು ಭಾಳ. ಸುಭದ್ರಮ್ಮ ಮನ್ಸೂರು ಅವರು, HB ಸರೋಜಮ್ಮ ಅಂತ ನನ್ನ ಬಾಲ್ಯ ಗೆಳತಿಯಾಗಿ ಹುಬ್ಬಳ್ಳಿಯಲ್ಲಿ ಇದ್ದಾರೆ, ಅವರು ನನ್ನ ಜೊತೆಗಿದ್ದರು. ಏಣಿಗೆ ಕಾಸಿಂ ಸಾಬ್ರು, ಆಮ್ಯಾಗ ಕೋಗಳಿ ಪಂಪಣ್ಣನವರು, ಹೀಗೆ ನಾಗನಗೌಡರು, ಸಿರಿಗೇರಿ ನಮ್ಮ ಗುಬ್ಬೇರಣ್ಣ ಪ್ರಶಸ್ತಿ ಕೂಡ ಈಗ 4 ವರ್ಷ ಕೆಳಗೆ ಮರಿಸ್ವಾಮಿ ಅವರು, ಅವ್ರ ಜೊತೆಗೆಲ್ಲ ಬೆಳೆದಂಥವ್ರು ನಾವೆಲ್ಲ. ಈ ನಡುವೆ ನೀವು ಕಂಪನಿಗಳ ಜೊತೆಗೂ ಸಹಿತ ನೀವು ಸಂಪರ್ಕಕ್ಕೆ ಬರ್ತೀರಿ, ಕೆಲವೊಮ್ಮೆ ಅವರ ನಾಟಕಗಳಲ್ಲೂ ಸಹಿತ ಅಭಿನಯಿಸುವ ಕೆಲಸ ಮಾಡ್ತೀರಿ. ಅಂದರೆ ಈಗ ದುತ್ರಿಗಿ ಅವರ ಕಂಪನಿಯಲ್ಲಿ ಕೆಲವು ಮಹಿಳೆಯರಿಗೆ ಕೊರತೆ ಆದಾಗ ನಮ್ಮನ್ನು ಕರೆದಾಗ ಖಂಡಿತ ನಾವು ಹೋಗಿ ಮಾಡಿದ್ವಿ. ದುತ್ರಿಗಿ ಅವರು ಕಂಪನಿಯಲ್ಲಿ ಮಲಮಗಳ ನಾಟಕ ನೀನು ಮಾಡಬೇಕಮ್ಮ ಕಲ್ಯಾಣಿ ಪಾತ್ರ ಅಂದ್ರೆ ಹೋಗಿದ್ದೆ. ಅವಾಗ ಧೀರೇಂದ್ರ ಗೋಪಾಲ್ ಅವರು ನನ್ನ ಜೊತೆ ಪಾತ್ರ ಮಾಡಿದರು. ಆಮ್ಯಾಗ ಒಂದು ಹಿರಿಯಳ್ಳಿಯಲ್ಲಿ ಒಂದು ಕಂಪನಿ ಮಾಡಿದರು, ಅಲ್ಲಿ ರತ್ನಮಂಗಲ ನಾಟಕ ಮಾಡಿದರು. ಅವರು ಮುಕ್ಕಣ್ಣಯ್ಯ ಸ್ವಾಮಿ ಅಂತ ಅಲ್ಲಿ ಒಂದು ಮೈಲಾರ ಜಾತ್ರೆ ಕ್ಯಾಂಪ್ ಮಾಡಿದರು. ಅವಾಗ ಸುದರ್ಶನ್ ಶೈಲಶ್ರೀ ಅವರು ಬಂದಿದ್ದರು ನಾಟಕಗಳಿಗೆ. ಅವರಿಬ್ಬರು ಗಂಡ ಹೆಂಡತಿ ಪಾತ್ರ ಮಾಡ್ತಿದ್ರು, ಅವ್ರ ಜೊತೆಯಲ್ಲಿ ಪಾತ್ರ ಮಾಡಿದೆ. ಆಮ್ಯಾಗ ನಮ್ಮ ಹಗರಿಬೊಮ್ಮನಹಳ್ಳಿ ಗೋವಿಂದ ಅವನೊಂದು ಕಂಪನಿ ಮಾಡಿದ್ದ, ಅವನ ಜೊತೆಯಲ್ಲಿ ರಾಜೇಶ್ ಅವರು ಬಂದರು ವರ ನೋಡಿ ಹೆಣ್ಣು ಕೂಡ ನಾಟಕದಲ್ಲಿ. ಅದರಲ್ಲಿ ಪಾತ್ರ ಮಾಡೋರು ಯಾರು ಇಲ್ಲ ಅಂತ ನನ್ನ ಕರ್ಕೊಂಡೋದ್ರು, ಅಲ್ಲಿ ಒಂದು ವಾರ ನಾಟಕ ಮಾಡಿದ್ವಿ ನಾವು. ಹೀಗೆ ಅವಕಾಶ ಸಿಕ್ಕಾಗೆಲ್ಲ ಅಂಥವ್ರ ಜೊತೆಗೆಲ್ಲ ಪಾತ್ರ ಮಾಡಿದ, ದಿಗ್ಗಜರ ಜೊತೆಗೆ ಪಾತ್ರ ಮಾಡೋಂಥ ಅವಕಾಶ ನನಗೂ ಸಿಕ್ಕಿತ್ತು. ನೀವು ಮಹಿಳೆಯರಿಗಾಗಿಯೇ ಒಂದು ವೃತ್ತಿರಂಗ ಸಂಘವನ್ನು, ಮಹಿಳಾ ವೃತ್ತಿರಂಗ ಕಲಾವಿದರ ಸಂಘ ಅಂತ ಇದು ಮಾಡ್ಕೊಳ್ತೀರಿ, ರಿಜಿಸ್ಟರ್ ಮಾಡ್ಕೊಳ್ತೀರಿ, ಮತ್ತು ಅಲ್ಲಿಂದ ನೀವು ನಾಟಕಗಳನ್ನು ಅಭಿನಯಿಸ್ಲಿಕ್ಕೆ ಶುರು ಮಾಡ್ತೀರಿ. ಆ ಅನುಭವಗಳು ನಿಮ್ಮ ಸಹ ಕಲಾವಿದರು ಹೇಗೆ ಎಲ್ಲ ಬೆಳೆದಿದ್ದಾರೆ? ಮರಿಯಮ್ಮನಹಳ್ಳಿಯಲ್ಲಿ ಭಾಳಷ್ಟು ಜನ ಕಲಾವಿದರು ಇದ್ದೀವಲ್ಲ, ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ನಾಟಕ ಮಾಡಬೇಕು ಅಂತಲೇ ನಾವು ಹಿಂದೆನೇ ಕಂಪ್ನಿ ಮಾಡಿದ್ವಿ. ನಾವು ಒಂದು ಅವಾಗ ಹೊಸಪೇಟೆಯಲ್ಲಿ ಒಂದು 3 ತಿಂಗಳು ಕಂಪ್ನಿ ಮಾಡಿದ್ವಿ. ನಮ್ಮ ಚಿಂತ್ರಪಳ್ಳಿ ಶೇಷಾದ್ರಿ ಅವ್ರು ಮಾಡಿದ್ರು ಆ ಕಂಪ್ನಿನ. ಅದರಲ್ಲಿ ನಾನು ನಟಿಯಾಗಿ ಭಾಗವಹಿಸಿದ್ದೆ. 3 ತಿಂಗಳಲ್ಲಿ ಇದ್ದಾಗ ನಮಗೆ ಕಲೆಕ್ಷನ್ ಆಗಲಿಲ್ಲ. ಅವರು ಉಮಾಶ್ರೀ ಅವರು ನಾಟಕ ಕರ್ಕೊಂಡು ಬಂದು ಅವ್ರದ್ದು ಕಲೆಕ್ಷನ್ ಆದ್ಮ್ಯಾಗ ನಾವು ಲಾಸ್ ತೀರಿಸ್ಕೊಂಡಿವಿ. ಅವಾಗ ಪಂಚಾಕ್ಷರಿ ಗವಾಯಿಗಳ ಶಿಷ್ಯ ಆತ, ಅವರಲ್ಲಿ ಒಂದು ಕಂಪನಿ ಮಾಡಿದ್ರು. ಹೀಗೆ ಅಲ್ಲಿಂದ ಅದು ಮತ್ತೆ ನಾಟಕ ನಿಂತೋಗ್ಬಿಟ್ಟಿತ್ತು ಅದು ಮಹಿಳಾ ತಂಡ. ಆಮೇಲೆ ನಾನು ಮತ್ತೆ ಮರಿಯಮ್ಮನಹಳ್ಳಿಯಲ್ಲಿ ಇವೆಲ್ಲ ನಾನು ಇದರಲ್ಲಿ ಭಾಳಷ್ಟು ಅನುಭವ ಆದಮೇಲೆ ನಾನು ಅನೇಕ ರಂಗ ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಿದೆ. ನಮ್ಮ
ನಮ್ಮ ಎಂ ಪಿ ಪ್ರಕಾಶ್ ಅವರು ಅವರೊಂದು ರಂಗಭಾರತಿಯಲ್ಲಿದೆ. ಮತ್ತು ದೊಡ್ಡಪ್ಪ ನಾಟಕ ಮಾಡಿದ್ರು, ಚಿಗಟೇರಿ ಮುದೇನೂರು ಸಂಗಜ್ಜನವರು ಅಂತ, ಊರಿನಲ್ಲಿ ಒಂದು ತಿಂಗಳು ವರ್ಕ್ಶಾಪ್ ಮಾಡಿದ್ರು ನೀನಸಂ ತಂಡದವರು, ಸಂಸ್ಥೆಯವರು. ಅಲ್ಲೊಂದು ವರ್ಕ್ಶಾಪ್ನ ದೊಡ್ಡಪ್ಪ ನಾಟಕ ಮಾಡಿದ್ವಿ, ಅಲ್ಲಿದ್ದೆ. ಆನಂತರ ಹಂಪಿ ಯೂನಿವರ್ಸಿಟಿಯಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಮತ್ತು ಹಂಪಿ ಯೂನಿವರ್ಸಿಟಿ ಮತ್ತು ನೀನಸಂ ಎಲ್ಲರೂ ಸೇರಿ ಮಾಡಿದ್ರು. ಚಿದಂಬರರಾವ್ ಜಂಬೆ ಅವರು ಅವಾಗ ಅಲ್ಲಿ ಡೈರೆಕ್ಟರಾಗಿ ಬಂದರು. ಅವಾಗ ಮಹಿಳೆಯರ ಕೊರತೆ ಇತ್ತು ಅಂದಾಗ ನಮಗೆ ಮರೆಮನಹಳ್ಳಿ ಹತ್ತಿರ ಅಲ್ಲ ಹಂಪಿಗೆ, ಅಲ್ಲಿಂದ ಇದನ್ನ ಕಟ್ಟಡ ಆಗ್ತಾ ಇತ್ತು ಅದು ಯೂನಿವರ್ಸಿಟಿ. ಆವಾಗ ಹೋಗಿ ಒಂದು ತಿಂಗಳು ವರ್ಕ್ಶಾಪ್ನಲ್ಲಿ ಎಲ್ಲೂ ನಾನಿದ್ದೆ. ಹೀಗಾಗಿ ಅವರಂಥ ದೊಡ್ಡವರ ಜೊತೆಗೆ ಪಾತ್ರ ಮಾಡುವಂಥ, ಅವ್ರ ಜೊತೆಯಲ್ಲಿ ಕಲಿಯುವಂಥ ಅವಕಾಶ ಇತ್ತು. ಚಿದಂಬರ ಜಂಬೆ ಆಗಿರ್ಬೋದು, ಜಯತೀರ್ಥ ಜೋಶಿಯವರು, ಕೃಷ್ಣಮೂರ್ತಿ ಸರ್ ಅವರು, ತಲವಾಟಿಯವರು, ಹೀಗೆ ಅವರೆಲ್ಲರೂ ನೋಡಿರಲೇ ಇಲ್ಲ ನಾನು. ಆ ಒಂದು ರಂಗ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದಾಗ ಅಂಥವರೆಲ್ಲರೂ ನನಗೆ ನೋಡುವಂಥ ಅವಕಾಶ ನನಗೆ ಸಿಕ್ತು. ಇವತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಮಾತಾ ಮಂಜಮ್ಮ ಜೋಗತಿಯವರು ಆರಂಭದಲ್ಲಿ ಅವರಿಗೆ ಅಂದರೆ ಥಿಯೇಟ್ರಿಗೆ ಕರ್ಕೊಂಡು ಬಂದಿದ್ದು ನೀವು. ಜೋಗತಿ ನೃತ್ಯ ಮತ್ತು ಬಯಲಾಟಗಳಲ್ಲಿ ಮಧ್ಯದಲ್ಲಿ ಡ್ಯಾನ್ಸರ್ ಆಗಿ ಅಥವಾ ನೃತ್ಯ ಮಾಡ್ತಾ ಮಾಡ್ತಾ ಬೆಳೀತಾ ಇದ್ದಂಥವ್ರು. ಆ ಅನುಭವ ಹೇಗೆ ಅವ್ರಿಗೆ? ಇವತ್ತು ಪೌರಾಣಿಕ ನಾಟಕಗಳು, ಸಾಮಾಜಿಕ ಹೇಮರೆಡ್ಡಿ ಮಲ್ಲಮ್ಮ ಅಂತ ಈ ಥರದ ನಾಟಕಗಳನ್ನೆಲ್ಲ ಅವ್ರಿಗೆ ಕಲಿಸ್ತಾ ಬಂದ್ರಿ. ನನ್ನ ತಮ್ಮ ಬಯಲಾಟದ ನಟ. ಹೌದು. ಅವರು ನಾಟಕದಲ್ಲಿ ಆ ಒಂದು ಬಯಲಾಟದಲ್ಲಿ ಈಕೆ ಡ್ಯಾನ್ಸ್ ಮಾಡ್ತಿದ್ಲು, ಅದ್ಭುತ ಡ್ಯಾನ್ಸ್ ಮಾಡ್ತಿದ್ರು ಮಂಜಮ್ಮ. ಒಂದ್ಸಲ ನಾಟಕ ನೋಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಒಂದ್ಸಲ ಹೋದಾಗ ಅದ್ಭುತವಾಗಿ ಇವರು ಡ್ಯಾನ್ಸ್ ನೋಡಿದೆ. ಇಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ, ಇವ್ರನ್ನ ಯಾಕೆ ನಮ್ಮ ಮಹಿಳೆಯಂತ ಗುರುತಿಸ್ಕೊಂಡಿದ್ರಲ್ಲ ಅವರು, ನಮ್ಮ ತಂಡಕ್ಕೆ ಯಾಕೆ ಕರ್ಕೊಬಾರ್ದು ಅಂತ ಕೇಳಿದೆ. ಅಗತ್ಯ ಮಾಡ್ತೀವಿ ಅಂತ ಹೇಳಿದರು. ನಮ್ಮ ತಂಡಕ್ಕೆ ಸೇರಿಸ್ಕೊಂಡು ಅವರು ನಾವು ಸೇರಿಕೊಂಡು ಅದ್ಭುತವಾಗಿ ಪಾತ್ರಗಳನ್ನು ನಾಟಕ ಮಾಡಿದ್ವಿ. ನಾವು ಮಣಿಪುರ ನಾಟಕ ಮಾಡಿದ್ವಿ, ಪ್ರಮೀಳಾ ರಾಜ್ಯ ಮಾಡಿದ್ವಿ, ಆಮೇಲೆ ಭಕ್ತಸ್ತುತನ್ವ ಮಾಡಿದ್ವಿ. ಅವ್ರದ್ದೊಂದು ಟ್ರೆಡಿಷನಲ್ ನಾಟಕ ಇತ್ತು, ರೇಣುಕದೆಲ್ಲಮ್ಮ ನಾಟಕ ಮಾಡ್ತಾ ಇದ್ರು. ಅದು ಗೊತ್ತಿತ್ತು ಅವ್ರಿಗೆ. ನಾನು ಇವರು ಪುರುಷ ಪಾತ್ರಗಳನ್ನ ಅದ್ಭುತವಾಗಿ ಮಾಡ್ತಾ ಇದ್ರು. ಮಂಜಮ್ಮ ಜೋಗತಿ ಒಂದು ಭಸ್ಮಾಸುರ ನಾಟಕ ಮಾಡಿದ್ವಿ, ಅದರಲ್ಲಿ ಭಸ್ಮಾಸುರನ ಪಾತ್ರ ಅದ್ಭುತವಾಗಿ ಮಾಡಿದ್ರು. ಆಮೇಲೆ ಚಿತ್ರಾಂಗದ ನಾಟಕ ಮಾಡಿದಾಗ ಅದರಲ್ಲಿ ಕೀಚಕನ ಪಾತ್ರ ಅದ್ಭುತವಾಗಿ ಮಾಡಿದ್ರು. ಹೀಗೆ ಅವರು ಬಹಳಷ್ಟು ನಾಟಕಗಳು ನಮ್ಮ ಅವರು ಗೌರಿ ಜೋಗತಿ, ರಾಮಕ್ಕ ಜೋಗತಿ, ಅವರೆಲ್ಲರಿಗೂ ಪುರುಷ ಪಾತ್ರಗಳನ್ನು ಅದ್ಭುತವಾಗಿ ಮಾಡಿದರು ನಮ್ಮ ತಂಡ. ಅದಾದ ನಂತರ ನೀವು ಲಲಿತಾ ಕಲಾರಂಗವನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಅದು ತುಂಬ ಹೆಸರುವಾಸಿಯಾದಂಥ ಒಂದು ಕಲಾ ತಂಡವಾಗಿ ಗುರುತಿಸ್ಕೊಂಡಿದ್ದು ಇವತ್ತಿಗೂ ಸಹಿತ. ಅಲ್ಲಿಯ ಆ ಕಲಾ ತಂಡದ ಒಡನಾಟ ಮತ್ತು ಅಲ್ಲಿ ಪ್ರದರ್ಶನಗೊಂಡ ನಾಟಕಗಳು ಇಲ್ಲ, ಅಲ್ಲಿ ಒಡನಾಟ ಬಹಳ ದೊಡ್ಡ ಮಹತ್ವದ. ಅದು ಅಲ್ಲಿಂದಲೇ ನಾವು ಬೆಳೆದಿದ್ದು ಕಲಾರಂಗದಿಂದ. ಈ ಒಂದು ನವೀನ ಥರ ನಾಟಕಗಳು ಕಲ್ತಿದ್ದು ಅಲ್ಲಿಂದ ನಾವು. ಅಲ್ಲಿಂದ ನಮಗೆ ಮುದೇನೂರು ಸಂಗಜ್ಜನವರು ಒಂದು ಶೀಲಾವತಿ ನಾಟಕ ನಮ್ಮ ತಂಡಕ್ಕೆ ಕೊಟ್ಟರು. ಅದನ್ನು ನೀವೇ ಮಾಡಬೇಕು ಅಂತ ಹೇಳಿದ್ರು. ಅಜ್ಜ ನನಗೆ ಶೀಲಾವತಿ, ಅವರಿಗೆ ನನ್ನ ತಂದೆ ಸ್ಥಾನನೇ ಕೊಟ್ಟಿದ್ದರು ಅಪ್ಪ ಅವರು. ನೀ ಶೀಲಾವತಿ ನೀನೇ ಮಾಡಬೇಕಮ್ಮ ಅಂತಂದರು. ಅವ್ರ ಊರಿನಲ್ಲಿ ಪರಿಚಯ ಆದ್ರಿಂದ ಆ ನಾಟಕ ನಾನು ಮಾಡಿದೆ. ಆ ಶೀಲಾವತಿ ನಾಟಕ ಅದ್ಭುತವಾಗಿ ಭಾಳಷ್ಟು ಕಡೆಗೆ ಪ್ರಯೋಗ ಆಯಿತು. ನಮ್ಮ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಕೇರಳದಲ್ಲಿ ಕೂಡ ನಮ್ಮ ತಂಡ ಭಾಗವಹಿಸಿತ್ತು. ಅದು ಕೂಡ ಒಳ್ಳೆಯ ಅದ್ಭುತವಾದ ಪ್ರಯೋಗ ಆಯಿತು. ಆನಂತರ ನಾವು ರಂಗಭಾರತಿ ಎಂ ಪಿ ಪ್ರಕಾಶ್ ಅವ್ರ ತಂಡದಲ್ಲಿ ಅಲ್ಲಿ ಹೋದ್ವಿ. ನಾವೇನಾರ ಇವತ್ತು ನವೀನ ಥರದಲ್ಲಿ ನಾಟಕ ಮಾಡಿದ್ರು ಲಲಿತ ಕಲಾರಂಗದಿಂದ ಮತ್ತು ರಂಗಭಾರತಿಯಿಂದ ಸಂಗೆಬೇಳ, ಜೋಕುಮಾರ್ ಸ್ವಾಮಿ, ಸೂರ್ಯ ಶಿಕಾರಿ ಇವೆಲ್ಲ ನಾಟಕಗಳನ್ನು ಅಲ್ಲಿ ಮಾಡಿದ್ವಿ. ಅವರೊಂದು ಮುಂದಾಳತ್ವದಲ್ಲಿ ಅವರು ಮಿನಿಸ್ಟರ್ ಆಗಿದ್ದಾಗ ನಮ್ಮನ್ನೆಲ್ಲ ಡೆಲ್ಲಿ, ಆಗ್ರಾ ಅಲ್ಲೆಲ್ಲ ಕರ್ಕೊಂಡು ಆ ನಾಟಕಗಳೆಲ್ಲ ಮಾಡಿಸೋದು. ನಾವು ಬೆಂಗಳೂರು ನೋಡಿದ್ದೆ ಪ್ರಕಾಶ್ ಅವರಿಂದ, ಡೆಲ್ಲಿ ನೋಡಿದ್ದೆ ಅವರಿಂದ. ಅವರೇ ನಮ್ಮನ್ನ ನಾಟಕಗಳಿಗೆಲ್ಲ ನಮಗೆ ಸಂಗೆಬೇಳ ಜೋಕುಮಾರ್ ಸ್ವಾಮಿ ತಂಡನ ಕರ್ಕೊಂಡು ಬಂದು ಇಲ್ಲೆಲ್ಲ ತೋರಿಸಿ ಅವಾಗೆಲ್ಲ ಅವ್ರ ಜೊತೆಗೆ ಭಾಳ ಒಡನಾಟಿತ್ತು. ಆ ಒಂದು ಸ್ನೇಹದಿಂದ ನಾನು ಮಹಿಳೆಯರಿಗೆ ಒಂದು ಆದ್ಯತೆ ಕೊಟ್ಟಾಗ ನನಗೆ ಎಲೆಕ್ಷನ್ ನಿಲ್ಲುವಂಥ ಒಂದು ಅವಕಾಶ ಸಿಕ್ತು. ನನಗೆ ತಾಲೂಕ್ ಪಂಚಾಯತಿ ಸದಸ್ಯ ಅವರ ಅವಧಿಯಲ್ಲೇ ನನಗೆ ಇಲ್ಲೇ ಪ್ರೋತ್ಸಾಹ ಕೊಟ್ಟರು. ಅವರೊಂದು ಎಲೆಕ್ಷನ್ ನೀವು ಬಂದು ಪ್ರಚಾರ ಮಾಡಿದರೆ ನಾನು ನಿಲ್ತೀನಿ ಅಂತ ಹೇಳಿದೆ. ಯಾರು ಬೇಡ ಅಂತಾರಮ್ಮ, ಬರ್ತೀನಿ ಒಂದ್ಸರಿ ಅಂತೇಳಿ ಅವ್ರ ಜೊತೆಗೆಲ್ಲ ಅವಾಗ ಅನಂತನಾಗ್ ಅವರು, ಆರ್ತಿ ಅವರು, ರಾಮಕೃಷ್ಣ ಹೆಗಡೆ ಅವರು ಇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ರು ಪ್ರಚಾರಕ್ಕೆ. ಅಲ್ಲಿ ನಮ್ಮ ಒಬ್ಬ ಕಲಾವಿದ ಇಲ್ಲಿ ಎಲೆಕ್ಷನ್ ನಿಂತಾಳೆ, ಒಂದು ಸತ್ತ ಹೋಗಿ ಬರೋಣ ಅಂತೇಳಿ. ಅಂಥ ಒಂದು ಮಹತ್ವ ಪ್ರಕಾಶ್ ಅವರಿಂದ ನಾವು ರಾಜಕೀಯದಲ್ಲಿ ಬೆಳೆದಿದ್ದು. ಆಮೇಲೆ ಅವ್ರು ಜಿಲ್ಲಾ ಪಂಚಾಯತಿ ನಿಲ್ಲಂದ್ರೆ ಸರ್ ನನಗೆ ಬೇಡ, ನನಗೆ ನಾಟಕನೇ ಇರಲಿ, ಅದು ನಿಮ್ಮ ಮಾತು ಮೀರ್ಲಾರ್ದಂತ ತಾಲೂಕ್ ಪಂಚಾಯತಿಗೆ ಇದ್ದೆ ಅಂತೇಳಿ ನಾನು ಮತ್ತೆ ಮುಂದೆ ಹೋಗಲಿಲ್ಲ. ನೀವು ಕಂಪನಿ ನಾಟಕದವರು ಆಡುವಂಥ ಕಥೆಗಳನ್ನು ಆಧಾರಿತ ನಾಟಕಗಳನ್ನು ಆಡ್ತಾ ಇದ್ರಿ. ಜೊತೆಗೆ ಪೌರಾಣಿಕ ರಕ್ತರಾತ್ರಿ ಈ ಥರದ್ದು, ಆಮೇಲೆ ಹೇಮರೆಡ್ಡಿ ಮಲ್ಲಮ್ಮ ಈ ಥರ ನಾಟಕಗಳನ್ನು ಆಡ್ತಾ ಇದ್ರಿ. ಜೊತೆಗೆ ಲಲಿತ ಕಲಾರಂಗದಲ್ಲಿ ಶೀಲಾವತಿ ಅನ್ನುವಂಥ ಜಾನಪದ ಕಥೆಗಳನ್ನು, ಗೊಂದಲಿಗರ ಕಥೆಗಳನ್ನು ಆಧರಿಸಿದಂಥ ನಾಟಕಗಳನ್ನು ಅಭಿನಯಿಸ್ಲಿಕ್ಕೆ ಶುರು ಮಾಡಿದ್ರಿ. ಇದರ ಮಧ್ಯೆ ನಿಮಗೆ ಯಾವ ಅನುಭವಗಳು ಬಂತು? ಅಂದರೆ ಇದಕ್ಕೂ ತುಂಬ ವ್ಯತ್ಯಾಸವಿರ್ತಿತ್ತು. ಈ ಅಭಿನಯ, ಈ ತರಬೇತಿ ಬೇರೆ ಥರನೇ ಆಗ್ತಾಯಿತ್ತು. ಅದು
ಅದು ಎಲ್ಲ ಅಭಿನಯಗಳನ್ನು ಮಾಡುವಂಥ ಒಂದು ಅವಕಾಶ ಆ ಪಾತ್ರಕ್ಕಿತ್ತು. ನಾನು ರಕ್ತರಾತ್ರಿ ಮಾಡಿದ್ದೆ, ಹೆಮ್ರೆಡ್ಡಿ ಮಲ್ಲಮ್ಮ ಮಾಡಿದ್ದೆ, ಈ ನವೀನ ಥರಗಳ ನಾಟಕಗಳು ಇವೆಲ್ಲ ಮಾಡಿದ್ದೆ. ಇವೆಲ್ಲ ಮಾಡಿದ್ರಿಂದ ಆ ನಾಟಕ ಮಾಡ್ಲಿಕ್ಕೆ ಭಾಳ ಸುಲಭ ಆಯಿತು ನನಗೆ. ಆ ಕುಣಿತ ಅಷ್ಟೇನು ಕಷ್ಟ ಅನಿಸ್ಲಿಲ್ಲ ನನಗೆ. ಅವನ್ನೆಲ್ಲ ರಂಗ ತರಬೇತಿ ಶಿಬಿರದಲ್ಲಿ ಕಲ್ತ್ಕೊಂಡಿದ್ದೇ ಇತ್ತು. ಹೀಗಾಗಿ ಮಾಬಾ ಸೋಮಣ್ಣವರು ರಂಗರೂಪಕ್ಕೆ ತಂದು ಅವನ್ನೆಲ್ಲ ಕಲಿಸಿದ್ರು. ಹೀಗಾಗಿ ಅದ್ಭುತವಾದ ಒಂದು ನಾಟಕ ಆಯಿತು. ಅದು ತುಂಬ ಹೆಸರು ತಂದು ಕೊಟ್ಟಂಥ ನಾಟಕ ಶೀಲಾವತಿ. ಒಬ್ಬ ಕಲಾವಿದೆಯಾಗಿ ಒಂದು ಸಾರ್ಥಕ ಜೀವನವನ್ನು, ಸಾರ್ಥಕ ನಿಮ್ಮ ಕಲಾ ಸೇವೆಯನ್ನು ನಡೆಸ್ತಾ ಬಂದಿದ್ದಕ್ಕೆ ಸಂದ ಗೌರವಗಳು ಸಾಕಷ್ಟು. ಜೊತೆಗೆ ನಿಮ್ಮ ಬದುಕನ್ನು ಸಹಿತ ಸುಧಾ ವಾರಪತ್ರಿಕೆಯಲ್ಲಿ ಅದು ಪ್ರಕಟವಾಗ್ತಾ ಬಂತು. ಸಂಚಿಕೆ ಪ್ರತಿ ವಾರನೂ ಬರ್ತಾ ಇತ್ತು. 19 ವಾರ. ಹೌದು. ಅದಕ್ಕೆಲ್ಲ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ರಿ? ಏನಿಲ್ಲ, ನನಗೆ ಒಬ್ಬ ಗಾಡ್ ಫಾದರ್ ಸಿಕ್ಕರು ನನಗೆ ರಂಗಭೂಮಿಯಲ್ಲಿ. ಗುಡಿಹಳ್ಳಿ ನಾಗರಾಜ್ ಅಂತ ಅವ್ರು ನೆನ್ಪು ಮಾಡ್ಕೋಬೇಕು ನಾನಿವತ್ತು. ಅವ್ರು ಇವತ್ತಿಲ್ಲ, ಆದರೆ ಅವ್ರು ನನ್ನ ರಂಗಭೂಮಿಯಲ್ಲಿ ತುಂಬ ಬೆಳೆಸಿದ್ರು ಅವರು. ನಾನು ಇಂಥವೆಲ್ಲ ಪತ್ರಗಳು ಬರೀತಿದ್ದೆ ಅವಾಗೆಲ್ಲ. ಅವಾಗ ಫೋನ್ಗೇನೇನು ಇರಲಿಲ್ಲ ನಮಗೆ. ಪತ್ರ ಬರೀತಿದ್ದೆ. ನೀನು ಚೆನ್ನಾಗಿ ಪತ್ರ ಬರೀತೀಯಾ, ನೀನು ಆ ಘಟನೆಗಳೆಲ್ಲ ಒಂದು ಕಡೆ ಬರೆದಿಡು, ಮುಂದೆ ಅದು ಏನಾರು ಉಪಯೋಗ ಬರ್ಬೋದು ಅಂತ ಹೇಳ್ತಿದ್ರು ಅವರು. ನಾನು ಬಿಡುವಾದಾಗೆಲ್ಲ ಅವನು ಬರೀತಿದ್ದೆ. ನಾನು ಸುಮ್ಮನೆ ಅಲ್ಲಂಗಾತು ಇಲ್ಲಿಂಗಾತು. ನನಗೆ ಮೊದಲಿಂದನೂ ಬರೆಯೋ ಚಟ ಐತೆ. ಯಾಕೆಂದರೆ ಹಳ್ಳಿಗಳಿಗೆ ಹೋದಾಗ ಅಪ್ಪ ನನಗೆ ಪತ್ರಗಳು ಕೊಟ್ಟು ಕಳಿಸ್ತಿದ್ರು. ನೀವು ಆ ಊರಿಗೆ ಹೋದಾಗ ತಕ್ಷಣ ನನಗೊಂದು ಉತ್ತರ ಅಡ್ರೆಸ್ ಎಲ್ಲ ಬರೆದಿಡ್ತಿದ್ರು. ನಾನು 2 ಅಕ್ಷರ ಬರೆದು ಪೋಸ್ಟ್ ಆಫೀಸ್ಗೆ ಹಾಕಬೇಕು. ಪತ್ರ ಮಾತ್ರ ಅಪ್ಪಗೆ ತಲುಪಿರ್ತೀನಿ. ನಾವು 8 ದಿವಸ 15 ದಿವಸ ಟೂರ್ ಮಾಡ್ತಿದ್ವಲ್ಲ, ಹಂಗೆ ಬರ್ತಿರ್ಲಿಲ್ಲ. ಹೀಗಾಗಿ ಅಪ್ಪಗೆ ಪತ್ರ ಬರೆದಿದ್ದು ರೂಢಿ ಇರೋದ್ರಿಂದ ನಾನು ಇವ್ರಿಗೂ ಪತ್ರ ಬರೀತಿದ್ದೆ. ಪತ್ರ ಬರೆದಾಗ ಹೇಳ್ತಿದ್ರು, ಅಲ್ಲಿ ನಾಟಕ ಚೆಂದ ಆಯ್ತು, ಅದು ಅಲ್ಲಿ ಏನೇನು ಮಾಡಿದ್ರಿ, ಏನೇನಾಯಿತು ಅವನ್ನೆಲ್ಲ ತಿಳ್ಕೊಂಡು ನನಗೆ ಪತ್ರ ಬರೀತಿಯಲ್ಲ, ಹಾಗೆ ನೀನು ಡೈರಿ ತಗೊಂಡು ಬರೆದಿಟ್ಟವ್ರು ಅಂತಂದ್ರು. ಸುಮ್ಮನೆ ಬರೆದು ಇಡ್ತಿದ್ದೆ ಅವನ್ನ. ಅವರು ಅದನ್ನು ಚೆಂದಾಗಿ ಪೋಣಿಸಿ ಒಂದು ಹಾರ ಮಾಡಿದರು. ಅದನ್ನು ಸುಧಾದೇವಿ ಕೊಟ್ಟಗಿಲ್ಲ ಚೆನ್ನಾಗಿದೆಯಲ್ಲ ಅಂತ ಅದು ಪ್ರಕಟ ಮಾಡೋದು ಗೊತ್ತೇ ಆಗಲಿಲ್ಲ ನಮಗೆ. ಸುಮ್ಮನೆ ಬರೆದು ಕೊಟ್ಟಿದ್ದೆ ನಾನು. ಅದು ಪ್ರಕಟ ಆಯಿತು. ಅದು ಎಲ್ಲ ಗುಡಿಹಳ್ಳಿ ನಾಗರಾಜ್ ಅವರಿಗೆ ಸಲ್ಲಬೇಕದು. ನಾಟಕ ಅಕಾಡೆಮಿಯ ಸದಸ್ಯರಾಗ್ತೀರಿ. ಆ ಅವಧಿಯಲ್ಲಿ ನೀವು ಕೈಗೊಂಡಂತಹ ಕಾರ್ಯಗಳು, ಸೇವೆಗಳು? 2 ಪ್ರಶಸ್ತಿ ಸಮಾರಂಭನೂ ನನ್ನ ಅವಧಿಯಲ್ಲಿ ನಾನೇ ಮಾಡಿದೆ. ಯಾಕಂದರೆ MP ಪ್ರಕಾಶ್ ಅವರು ಮಿನಿಸ್ಟ್ರ್ ಇದ್ದಿದ್ದರಿಂದ ನನಗೆ ಭಾಳ ಸುಲಭ ಆಗಿತ್ತು. ಅವ್ರಿಗೆ ಒಂದು ಸರಿ ಬಳ್ಳಾರಿಯಲ್ಲಿ ಮಾಡಿದ್ವಿ. ನನಗೆ ಅಧ್ಯಕ್ಷ ಆಗಿದ್ರು, CJK ಅವರು ಅಧ್ಯಕ್ಷ ಇದ್ರು ಅವಾಗ. ಅವರು ನಮಗೆ ಭಾಳ ಪ್ರೋತ್ಸಾಹ ಕೊಡ್ತಿದ್ರು. ನಿಮಗೆ ಒಳ್ಳೆ ಮಿನಿಸ್ಟ್ರ್ ಇದ್ದಾರೆ, ನಿನಗೆ ಮಾಡೋ ತಾಕತ್ತಿದೆ, ನೀನು ಮಾಡು ಅಂಥೇಳಿ. ಅವಾಗ ನಾನು ತಾಲೂಕ್ ಪಂಚಾಯತಿ ಸದಸ್ಯೆಯಾಗಿದ್ದ ಅನುಭವ ಹೊಂದಿತ್ತು ನನಗೆ. ಈಗ ಭಾಳಷ್ಟು ಜನ ಪರಿಚಯನೂ ಆಗಿದ್ದರು ನನಗೆ. ಹೀಗಾಗಿ ಹೂವಿನಡಗಲಿಯಲ್ಲಿ ಒಂದು ಫಂಕ್ಷನ್ ಮಾಡಿದ್ವಿ, ಮತ್ತು ಬಳ್ಳಾರಿಯಲ್ಲಿ ಒಂದು ಫಂಕ್ಷನ್ ಮಾಡಿದ್ವಿ. ಯಾಕೆಂದರೆ 2 ಅವಧಿ ಮಾಡುವಂಥ ಅವಕಾಶ ಯಾವ ಸದಸ್ಯರಿಗೂ ಸಿಕ್ಕಿರ್ಲಿಕ್ಕಿಲ್ಲ. ನನಗೆ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅದನ್ನು ನನಗೆ ಭಾಳ ಮನಸ್ತೃಪ್ತಿಯಾಗಿ ನನ್ನ ಸದಸ್ಯತ್ವದ ಒಂದು ಕೆಲಸಗಳೆಲ್ಲ ಮಾಡಿದ್ದೀನಿ ಅಂತ ಸಂತೋಷ ಇದೆ ನನಗೆ. ಜಗಮಗಿಸುವ ಈ ಸ್ಟೇಜ್ನಲ್ಲಿ ಅಭಿನಯಿಸೋದಲ್ಲದೆ ಬೀದಿಯಲ್ಲಿ ಬಂದು ಬೀದಿ ನಾಟಕಗಳನ್ನೆಲ್ಲ ಮಾಡಿದ್ರಿ. ಆ ಅನುಭವ ಹೇಗಿತ್ತು? ನಮ್ಮ ತಂಡದಲ್ಲಿ ತಂಡದಿಂದ ನೀನಾಸಂ ತರಬೇತಿ ಬಂದವನು ಪ್ರಭು ಅಂತ ಇದ್ದಾರೆ. ಅವನೊಂದು ಇದನ್ನು ತಂದ, ಇಲ್ಲ ಈ ಬೀದಿ ನಾಟಕ ಮಾಡ್ಲಿಕ್ಕೊಂದು ಅವಕಾಶ ಇದೆ, ನೀವ್ಯಾಕೆ ಮಾಡಬಾರ್ದು ಅಂತೇಳಿ. ನಾವು ಇಲ್ಲೆಲ್ಲ ನಾಟಕ ಮಾಡಿದ್ರೆ ಬೀದಿಗೆ ಒಲ್ವಪ್ಪ ಅಂದ್ವಿ. ಅದ್ಭುತವಾದ ಪ್ರಯೋಗ ಅದು. ಬೇಕಾದ್ರೆ ನೋಡೋದು ಕರ್ಕೊಂಡೋಗಿ ವಾರ್ತಾ ಮತ್ತು ಪ್ರಸಾರ ಮಂತ್ರಾಲಯ ಭಾರತ ಸರ್ಕಾರದ ಸ್ಕೀಮ್ ಅದು. ಅಲ್ಲಿ ತೊಗೊಂಡು ಬಂದು ಇಲ್ಲಿ ಟ್ರೈನಿಂಗ್ ಕೊಟ್ಟರು. ಬೇರೆ ಬೇರೆ ಕಡೆ ನಮ್ಗೆ A ಗ್ರೇಡ್ ಕಲಾವಿದರಂತ ಗುರುತಿಸಿದ್ರು ನಮ್ಮನ್ನು. ಹೀಗಾಗಿ ಇಡೀ ಕರ್ನಾಟಕದಾದ್ಯಂತ ಬೀದಿ ನಾಟಕ ಮಾಡಿದ್ವಿ. ಒಂದು 20-25 ವಿಷಯಗಳ ಬಗ್ಗೆ ಅವರೊಂದು ದಿವಸ ಟ್ರೈನಿಂಗ್ ಕೊಡ್ತಿದ್ರು. ಆದರೆ ನಾವೆಲ್ಲ ನಟರೆಲ್ಲರೂ ಅಂತಾರೆ ಇದ್ವಿ. ನಾವು ಹಾರ್ಮೋನಿಯಮು, ತಬಲಾ, ಈ ಕಲಾವಿದರೆಲ್ಲ ಇದ್ವಲ್ಲ. ಹೀಗಾಗಿ ಬೀದಿಯಲ್ಲಿ ನಿಂತ್ಕೊಂಡು ನಾವು ನಾಟಕ, ಅದು ಭಾಳ ಸಂತೋಷ ಕೊಟ್ಟಿದ್ದು ನನಗೆ. ಒಬ್ಬ ಸ್ಟೇಜಲ್ಲಿ ಆರ್ಟಿಸ್ಟ್ ಆದವಳು ಒಂದು ಹಳ್ಳಿಗೆ ಹೋಗಿ ಒಂದು ಕಟ್ಟೆ ಮೇಲೆ ನಿಂತ್ಕೊಂಡು ನಾನು ಅವ್ರನ್ನೆಲ್ಲ ಕರೆದು ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಏನಿತ್ತು. ನಾವು ಅವ್ರ ಕಷ್ಟ ಸುಖ ಕೇಳೋಕ್ಕೆ ಹೋಗಿರ್ತೀವಿ. ಇದು ಹಿಂಗೆ ಅಂತ ಹೇಳೋಕ್ಕೆ. ನಾನೊಬ್ಬ ಮಹಿಳೆ ನಿಮ್ಮ ಮದುವೆ ನಿಂತಿದ್ದೀನಿ, ಅವ್ರು ಒಳಗೆ ಬರೋದಿಲ್ಲ ಪಾಪ ಹಳ್ಳಿ ಊರಿನಲ್ಲಿ. ನಿಮ್ಮ ಅಂಗಳಕ್ಕೆ ಬರ್ರಿ, ನೀವು ಹೊರಗೆ ಬರ್ರಿ, ನಿಮ್ಮ ಅಂಗಳದಲ್ಲಿ ನಾವಿದ್ದೀವಿ, ನಮ್ಮ ಮಾತು ಕೇಳ್ರಿ, ನಾವೇನೇ ನಿಮ್ಮಿಂದ ಬೇಡೋದಿಲ್ಲ, ನಮ್ಮ ಮಾತುಗಳು ನೀವು ಕೇಳ್ರಿ ಅಂತ ಹೇಳಿದಾಗ, ಅಯ್ಯೋ ನಮ್ಮೂರಿಗೆ ನಾಟಕ ಬಂದಿಲ್ಲ, ಹೆಣ್ಮಗಳು ಬಂದಾಳಂತ ಎಲ್ಲ ಬಂದು ನೋಡೋರು, ಮಾತಾಡ್ಸೋರು. ನಮಗೆಲ್ಲ ಅಷ್ಟೇ ಒಂದು ಗೌರವದಿಂದ ನಮಗೆ ಎಲ್ಲ ಅಲ್ಲಿದ್ದ ಊಟ ಉಪಚಾರ ಎಲ್ಲ ಅವರೇ ಮಾಡಿಸಿ. ಸರ್ವಶಿಕ್ಷಣ ಅಭಿಯಾನದ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ. ಹೌದು, ಮಹಿಳೆಯರಿಗಾಗಿ ಈ ಶಾಲೆ ಬಿಟ್ಟಿಸ್ಬಿಡ್ತಾರೆ ಹಳ್ಳಿ ಊರಿನಲ್ಲಿ ಹೆಣ್ಮಕ್ಕಳನ್ನ. ಶಾಲೆ ಬಿಟ್ಟ ಮಕ್ಕಳನ್ನ ಶಾಲೆಗೆ ಕಳಿಸಿ ಅನ್ನೋದ್ರವಾಗಿ. ಮತ್ತು ಅದು ವಾರ್ತಾ ಪ್ರಸಾರ ಇಲಾಖೆಯಿಂದ ನನಗೆ ಅವಕಾಶ ಸಿಕ್ತು ಶಿಕ್ಷಣದಲ್ಲಿ ಸದಸ್ಯ ಆಗಿರೋದ್ರಿಂದ. ಹೀಗಾಗಿ ಅಲ್ಲಿ ಕೂಡ ನಾನು ಒಂದು ತಂಡ ಕಟ್ಟಿಕೊಂಡು ಧಾರವಾಡಕ್ಕೆಲ್ಲ ಕಳಿಸಿದ್ರು ನಮಗೆ. ನಿಮ್ಮ ನಾಟಕ ಚೆನ್ನಾಗಿದೆ, ಆಕಾಶ್ ಬುಟ್ಟಿ ಅಂತ ಒಂದು ನಾಟಕ ಮಾಡ್ತಿದ್ವಿ. ಅದರಲ್ಲಿ ಅಜ್ಜಿ ಪತ್ರ ನಾನು ಮಾಡ್ತಿದ್ದೆ, ಮಕ್ಕಳೆಲ್ಲ ಕರ್ಕೊಂಡು ಧಾರವಾಡ ಕೂಡ ಕಳಿಸಿ ಅಲ್ಲಿ ಕೂಡ ಒಂದು ವಾರ ನಾವು ನಾಟಕ ಮಾಡಿ ಬಂದ್ವಿ.
ಒಟ್ಟಾರೆಯಾಗಿ ಈಗ ಒಂದು ಅಂದರೆ ನಿಮಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂದಾಗೆ ಒಂದು ಸಣ್ಣ ಚರ್ಚೆ ಹರಿದಾಡ್ತಾ ಬಂತು, ಇವರು ಕಂಪ್ನಿ ಕಲಾವಿದರಲ್ಲ ಅನ್ನುವಂಥದ್ದು ಒಂದು ಸಣ್ಣ ಇದು ಬಂತು. ಇದಕ್ಕೆ ಒಂದು ಯಾವ ರೀತಿ ಕ್ಲಾರಿಟಿ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ನಾವೆಲ್ಲ ಅಂತ? ಇಲ್ಲ, ನಾನು ಕಂಪನಿ ಕಲಾವಿದೆ, ಕಂಪನಿ ಕಟ್ಟಿರ್ಲಿಕ್ಕಿಲ್ಲ, ಮಾಡಿರ್ಲಿಕ್ಕಿಲ್ಲ, ಅದರ ಅನುಭವಗಳೆಲ್ಲ ನನಗಿದೆ. ನಾನು ಹವ್ಯಾಸಿ ಕಲಾವಿದೆ ಅಂತೂ ಅಲ್ಲ. ನನ್ನ ಅದನ್ನೇ ವೃತ್ತಿ ಮಾಡ್ಕೊಂಡು ನಮ್ಮ ಕನ್ನಡ ಕಲಾ ಸಂಘದಲ್ಲಿ ಕೂಡ ನಾನು ಅವ್ರ ನಾಟಕದಲ್ಲಿ ಬಾಂಬೆ ನಾಟಕಕ್ಕೆ ಹೋದಾಗ 3-4 ಸಲ ಪ್ರಶಸ್ತಿಗಳು ತಗೊಂಡಿದ್ದೆ. ಇದಕ್ಕೆ ಉಡುಪಿಗೆ ಹೋದಾಗ, ಬಾಂಬೆಗೆ ಹೋದಾಗ, ಈಗೆಲ್ಲ ಅವ್ರ ಜೊತೆ ಎಲ್ಲರ ಜೊತೆಗೂ ನಾಟಕ, ಎಲ್ಲ ತಂಡ ಸಂಸ್ಥೆಗೂ ನಾನು ಸದಸ್ಯೆಯಾಗಿದ್ದು ಬೀದಿ ನಾಟಕಗಳನ್ನು ಮಾಡಿದ್ದೀನಿ. ಮೇಲಾಗಿ ಪ್ರತಿ ವರ್ಷ ಊರಿನಲ್ಲಿ ಮಹಿಳಾ ರಂಗ ತರಬೇತಿ ಶಿಬಿರ ಮಾಡಿದ್ದೀನಿ, ಮಕ್ಕಳ ರಂಗ ತರಬೇತಿ ಶಿಬಿರ ಮಾಡಿದ್ದೀನಿ, ಜೋಗತಿಯರಿಗಾಗಿ ಮಾಡಿದ್ದೀನಿ, ದೇವದಾಸರಿಗಾಗಿ ಮಾಡಿದ್ದೀನಿ, ಸ್ಕೂಲ್ ಟೀಚರ್ಸ್ಗಾಗಿ ಮಾಡಿದ್ದೀವಿ. ಟೋಟಲ್ ಇಂಟಿಗ್ರೇಟೆಡ್ ಆರ್ಟಿಸ್ಟ್ ನೀವು. ಹೌದು, ಎಲ್ಲ ಸಮಗ್ರ ಕ್ಷೇತ್ರದಲ್ಲೂ. ಹೌದು, ಎಲ್ಲ ಕ್ಷೇತ್ರದವ್ರನ್ನ ಕರೆಸಿ ನಾವು ಶಿಬಿರ ಮಾಡಿ ಒಂದು ನಾಟಕ ಮಾಡಿ ಪ್ರಾತ್ಯಕ್ಷಿಕ ಕೂಡ ಮಾಡಿದ್ದೀವಿ. ನಾವು ರಂಗಗೀತೆಗಳ ಕಾರ್ಯಕ್ರಮ ಮಾಡಿದ್ವಿ. ಸುಭದ್ರಮ್ಮ ಮನಸ್ಸೂರಿದ್ದಾಗ ಸತತವಾಗಿ ರಂಗಗೀತೆಗಳ ಕಾರ್ಯಕ್ರಮ ಮರೆಮನೆಯಲ್ಲಿ ಮಾಡ್ತಾ ಇದ್ವಿ ನಾವು. ಅವರು ನಮ್ಮ ಗೌರವ ಅಧ್ಯಕ್ಷ ಅಂತಲೇ ನಾವು ಪರಿಗಣಿಸಿ ಅವ್ರನ್ನ ಕರ್ಕೊಂಬಂದಿದ್ವಿ ಮಹಿಳಾ ತಂಡದಿಂದ. ಹೀಗಾಗಿ ಸರ್ಕಾರದಿಂದ ಅನುದಾನ ಸಿಗ್ತಿತ್ತು ನಮಗೆ, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ, ನಾಟಕ ಅಕಾಡೆಮಿಯಿಂದ. ನಾವೇನು ಸ್ವಂತ ದುಡ್ಡಾಗಿ ಮಾಡೋಕ್ಕಾಗಲಿಲ್ಲ. ನಿಮಗೆ ಕೆಲವು ಅವಕಾಶಗಳು ಸಿಗ್ತವೆ, ನೀವು ಅಕಾಡೆಮಿಕ್ ಆಗಿ ಸ್ವಲ್ಪ ಅಂದರೆ ಓದೋದು ಬರೆಯೋದು ಇರೋದ್ರಿಂದ ನೀವು ಚೆನ್ನಾಗಿ ಗುರುತಿಸ್ಕೊಳ್ತೀರಿ ಮತ್ತು ಅದನ್ನು ಡಿಫೈನ್ ಮಾಡ್ಕೊಳ್ತೀರಿ, ಬೆಳೀತಾ ಬರ್ತಾಯಿದ್ರಿ. ಆದರೆ ಎಷ್ಟೋ ಜನ ಸ್ಟೇಜಲ್ಲಿ ಅಭಿನಯದಲ್ಲಿ ಮಾತಾಡುವವರು ಹೊರಗಡೆ ಮಾತಾಡೋದಿಲ್ಲ. ಅಂಥ ಸುಮಾರು ಕಲಾವಿದರು ತೆರೆಮರೆಯೇ ಹಿಂದುಳಿದಿದ್ದಾರೆ ಮತ್ತು ಅವರು ಆರ್ಥಿಕವಾಗಿ ಸಹಿತ ಹಿಂದುಳಿತಾ ಬರ್ತಾ ಇದ್ದಾರೆ ಮತ್ತು ಪಾಲ್ಗೊಳ್ಳಿಕ್ಕೂ ಸಹಿತ ಕೆಲವೊಮ್ಮೆ ಇತ್ತೀಚೆಗೆ ಕಡಿಮೆ ಆಗ್ತಾ ಬರ್ತದೆ. ಮತ್ತು ಸರ್ಕಾರ ಈ ಥರದ ಅಂದರೆ ಕಲಾವಿದರಿಗೆ, ಮಹಿಳೆಯರಿರ್ಬೋದು, ಕಂಪನಿ ನಾಟಕಗಳಿರ್ಬೋದು, ಎಷ್ಟೋ ಕಂಪನಿಗಳು ತುಂಬ ತೀವ್ರ ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾವೆ. ಸರ್ಕಾರದ ನಿಲುವುಗಳು ಏನಾಗಿರಬೇಕು? ಈ ಪ್ರಶ್ನೆ ಇಬ್ಬರಿಗೂ ಇದೆ, ಇಬ್ಬರು 2 ನಿಮಿಷದಲ್ಲಿ ಹೇಳ್ಬೋದು. ಇಲ್ಲ, ಸ್ವಲ್ಪ ಮಾಸಾಸನ ಹೆಚ್ಚು ಮಾಡಬೇಕು. ಈ ಸಲ 500 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂದರೆ ಈಗ ಅದೇ ಒಂದು 2,000 ರೂಪಾಯಿ ಕೊಡ್ತಾರಲ್ಲ, ಆ ಹಳ್ಳಿಗಾಡಿನ ಕಲಾವಿದರಿಗೆ 2,000 ರೂಪಾಯಿ ಭಾಳ ಕಡಿಮೆ ಆಗ್ತದೆ. ಇವಾಗಿನ ಮೊದಲು ಸರಿ ಆಗ್ತೈತೇನೋ ಅನಿಸುತ್ತೆ. ಈಗ ಒಂದು 5,000 ರೂಪಾಯಿ ಅವ್ರಿಗೆ ಕೊಟ್ಟರೆ ಯಾವುದು ಬೇರೆಯವ್ರ ದೇಹ ಅಂತ ಬೇಡ್ದಂಗೆ ಬದುಕ್ತಾರೆ ಏನೋ. ಭಾಳ ಹಣ್ಣಾದ ಸ್ಥಿತಿಯಲ್ಲಿ ಕಲಾವಿದರು, ಅವ್ರಿಗೆ ಯಾವ ಅವಕಾಶಗಳನ್ನ ಇಲ್ಲ ಮಾಡಲಿಕ್ಕೆ. ಇದು ದುಡ್ಡಿಂದಲೇ ಬದುಕು ಅವ್ರದ್ದು. ಈಗ ಅವ್ರಿಗೆ ಅದು ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿದರೆ ಸಾಕು, ಬೇರೆ ಏನು ಕೇಳೋದಿಲ್ಲ ಅವರು. ನಿಮ್ಮ ನಿಲುವೇನು ಸರ್? ನಾನು ಮುಖ್ಯವಾಗಿ 1-2 ವಿಷಯ ಹೇಳ್ಬೋದು, ಅಪ್ಡೇಟ್ ಮಾಡು. ನಾನು ದಾವಣಗೆರೆಗೆ ಇದು 3ನೇ ಸಾರಿ ಬಂದಿರೋದು. 58ರಲ್ಲಿ ನಾವು ಸಾವಳಗಿ ನಾಗಪ್ಪನ ಹತ್ತಿ ಜೀನು ಅಂತ ಇತ್ತು, ಅಲ್ಲಿ ಅವರು ಹತ್ತಿ ಜೀನು ಹಾಳಾಗಿದ್ದು ಅದು ಇರಲಿಲ್ಲ. ಅಲ್ಲಿ ನಾಟಕ ಥಿಯೇಟ್ರ್ ಆಯಿತು. ಎಣಗಿ ಬಾಳಪ್ಪನವರು ಇಲ್ಲೆಲ್ಲೋ ಲಕ್ಷ್ಮೀ ಟಾಕೀಸ್ ಅಂತ ಇತ್ತು, ಅಲ್ಲಿ ಅವ್ರು ಕ್ಯಾಂಪ್ ಮಾಡಿದ್ರು. ಮಳೆಗಾಲಕ್ಕೆ ಇಲ್ಲಿ ಕ್ಯಾಂಪ್ ಮಾಡಿದ್ದು 58ರಲ್ಲಿ. ಆವಾಗ ನಾನು ನಾಟಕದಲ್ಲಿ ಪಾತ್ರ ಮಾಡ್ತಾ, ಅದೇ ಬಾಲಚಂದ್ರ ನಾಟಕ, ಅದರಲ್ಲಿ ಸೇವಕನಾಗಿ ಮಾಡ್ತಾ ಆವಾಗ ಇದಾಗಿದ್ದೆ. ಅದರ ನಂತರನ ಯಾವಾಗ ಅಂದರೆ 2ನೇ ಸಾರಿ ಅದೇ ಸುಭಾಷ್ ಚಂದ್ರನ 2ನೇ ಸಾರಿ ಗೆಲ್ಲಿಸಿದ್ರಲ್ಲ ಹೊಸಮನೆ ಸಿದ್ದಪ್ಪ ಅವರು. ಈ ಸುಭಾಷ್ ಚಂದ್ರನ 2ನೇ ಸಾರಿ ಎಲೆಕ್ಷನ್ನಲ್ಲಿ ಗೆಲ್ಲಿಸಿದ್ರು. 6 ಜಿಲ್ಲೆಯಿಂದ ಎಲೆಕ್ಟ್ ಆಗ್ತಿದ್ರು ಅವರು. 6 ಜಿಲ್ಲೆಯಿಂದ MP ಆಗಿ ಹೋಗ್ತಿದ್ರು ಅವರು. ಅವರಿಗೆ ಆವಾಗ ಅವರು ಬಗ್ಗೆ ಪಾಟೀಲ್ ಪುಟ್ಟಪ್ಪನವರು ಒಂದು ಲೇಖನ ಬರೆದಿದ್ರು. ಅದನ್ನು ಮತ್ತು ಆಮಾನಾಯಕರು ಬರೆದಿದ್ದನ್ನು 2 ಓದಿದ ಮೇಲೆ ನಾನು ಅವ್ರದ್ದು ಸುಭಾಷ್ ಚಂದ್ರನೇ ನಾಟಕ ಮಾಡ್ತಾಯಿದ್ದೀನಿ. ಸುಭಾಷ್ ಚಂದ್ರು ಅವ್ರ ಜೊತೆಗಿದ್ದಾರೆ. ಸುಭಾಷ್ ಚಂದ್ರು ಕಲ್ಕತ್ತೆಯಿಂದ ಬಂದು ಹೊಸಮನೆ ಸಿದ್ದಪ್ಪನವ್ರ ಮನೆಗೆ ಹೋಗಿ ಒಂದು ಬೆಂಚಿ ಮೇಲೆ ಕುಂತ್ಕೊಂಡು ಸಿದ್ದಪ್ಪನವ್ರಿಗೆ ಶಾಲು ಓದಿಸಿ ಸನ್ಮಾನ ಮಾಡಿ ಹೋಗಿದ್ದಾರೆ. ಅವರು ಅದೇ ಲಾಸ್ಟು. ಅಲ್ಲಿಂದ ಬಂದರೇ ಮುಂದೆ 6 ತಿಂಗಳ ವರ್ಷದಲ್ಲಿ ಅವರು ಭಾರತವನ್ನು ಬಿಟ್ಟು ಹೋಗಿದ್ದಾರೆ. ಆವಾಗಲಿಂದಲೂ ಅವ್ರ ನಾಟಕ ಮಾಡಿದೆ. ಹಂಗಾಗಿ ಹೊಸಮನೆ ಸಿದ್ದಪ್ಪನವ್ರು ಹೇಗೆ ಅಂದರೆ ಬೇವಿನ ಮರದ ಸಾಕ್ಷಿ ಹೇಳಿಸ್ತಾರೆ ಅವರು. ಅವ್ರ ಬಗ್ಗೆ ಚರಿತ್ರೆಯನ್ನು ಒಬ್ಬರು ಸರೋಜ ಹುಗ್ಗಿ ಅಂತೇಳಿ ರಾಣಿಬೆನ್ನೂರಿನಲ್ಲಿ ಒಬ್ಬರು ವಕೀಲರ ಮನೆಯ ಕುಟುಂಬ ಅದು. ಎಮ್ಮ ಡಾಕ್ಟ್ರೇಟ್ ಮಾಡಿದಾಗ ಹೊಸಮನೆ ಸಿದ್ದಪ್ಪನ ಬಗ್ಗೆ ಡಾಕ್ಟ್ರೇಟ್ ಮಾಡಿದ್ದಾರೆ. ನಾನು ಕೊನೆಗೆ ಅವ್ರನ್ನ ಹಿಡ್ಕೊಂಡು ಸಂಗ್ರಹ ಮಾಡಿ ಅದರಿಂದ ನಾಟಕ ಮಾಡಿದ್ದು. ಆ ನಾಟಕ ಮಾಡಬೇಕಾದ್ರೆ ನಮ್ಮ ಸಿದ್ದರಾಜು ಅಂತ ಇಲ್ಲಿದ್ದಾರೆ, ಈಗ ಸದ್ಯ ಇಲ್ಲಿ ಸ್ಟೇಜ್ನಲ್ಲಿದ್ದಾರೆ. ಅವರು ಗಡ್ಡ ಬಿಟ್ಕೊಂಡಿದ್ದಾರೆ ಜಮದಗ್ನಿ ಹಂಗೆ. ಯಪ್ಪ ನೀನಾಸಂನಲ್ಲಿದ್ದರು. ಅವರು ನಮ್ಮ ಕಡ್ಕೋಳ ಮಲ್ಲಿಕಾರ್ಜುನ ಅವರು ಪರಿಚಯ ಮಾಡಿಕೊಟ್ರು. ಕಡ್ಕೋಳ ಮಲ್ಲಿಕಾರ್ಜುನವರು 6 ತಿಂಗಳ ದಿವಸ ನನ್ನ ಅವ್ರ ಮೋಟ್ರ್ ಬೈಕ್ನಲ್ಲಿ ಬೆಳಗ್ಗೆ ಸಾಯಂಕಾಲ, ಅವ್ರು ಬೆಳಗ್ಗೆ ಗೌರ್ಮೆಂಟ್ ಡ್ಯೂಟಿಗೆ ಹೋಗ್ಬೇಕು, ಬಂದರು ಮೊದಲು ಬತ್ತದ್ದೇ ಸೀದಾ ನಾನು ಇರತ್ತಕ್ಕೆ.
ಹಂಗೆ ಮಾಡಿ ಇದೇ ಮಾದೇವಪ್ಪನ ಗುಂಡಿ ಮಾದೇವಪ್ಪನ ಛತ್ರ ಅಂತ ಐತೆ, ಅಲ್ಲಿ ನಾಟಕ ಮಾಡಿಸಿದ್ರು. ಆ ನಾಟಕವನ್ನು 5 ತಿಂಗಳು ಇದೇ ಮಂಡ್ಯ ಇದು ದಾವಣಗೆರೆ ಕಲಾವಿದರಿಂದ ನಾನು ಆ ನಾಟಕವನ್ನು ಪ್ರಾಕ್ಟೀಸ್ ಮಾಡಿಸಿ ನಾಟಕ ಆಡಿ ಹೋಗಿದ್ದೀನಿ. ಇದು 3ನೇ ಸಾರಿ ಸನ್ಮಾನಕ್ಕೆ ಬಂದಿದ್ದೀನಿ. ನೀವು ಕಂಪನಿ ನಡೆಸ್ತಾ ಇದ್ದೀರಿ, ಈಗ ನೀವು ಕಂಪನಿ ನಡೆಸ್ತಾ ಇದ್ದೀರಿ, ತುಂಬ ಸಂಘರ್ಷಗಳನ್ನು ಎದುರಿಸ್ತಾ ಇದ್ದೀರಿ. ಅಂದರೆ ಇವತ್ತು ಒಂದು ಕಂಪನಿಯನ್ನು ಆರ್ಥಿಕವಾಗಿ ಸುಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಅಲ್ಲಿಯ ನಾಟಕಗಳಿಂದನೇ ಸಾಧ್ಯ ಆಗ್ತಾ ಇದೆಯಾ, ಅಥವಾ ಸರ್ಕಾರದ ಸಹಾಯ ಅನುದಾನಗಳು ಬೇಕಾ, ಹೇಗೆ ಅಂತ? ಸರ್ಕಾರದ ಅನುದಾನಗಳು ಇವಾಗ ಬೇಕಾಗಿದೆ. ಒಂದು ಕಾಲಕ್ಕೆ ನಮ್ಮ ಕಂಪನಿಯ ನಾಟಕದ ಕಥೆ ಇರುತ್ತಲ್ಲ, ಆ ಕಥೆ, ಅದರಲ್ಲಿ ಬರ್ತಕ್ಕಂಥ ಪಾತ್ರಧಾರಿಗಳು, ಅವರ ಒಂದು ಶಿಸ್ತು ಪ್ರಜ್ಞೆ ಒಂದು. ಎರಡನೇದು, ಆ ಕಥೆಗೆ ಒಂದು ಸತ್ವ ಬೇಕು. ಈಗ ನಮ್ಮ ಸೌಭಾಗ್ಯಲಕ್ಷ್ಮಿ ನಾಟಕ ಅಂತ ಹೇಳಿದೆ, ಅವನು ಜಾಗೀರ್ದಾರ, ಅವನು ಏನು ಮಾಡ್ತಾನೋ ಊರಿನಲ್ಲಿ ಅದೇ ಮಾನ್ಯ, ಅವನ ಎದುರಿ ಯಾರೂ ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಶೂಟ್ ಮಾಡ್ತಾನೆ ಅಂಥ ಒಂದು ಕಥೆಯನ್ನು ಇದು ಮಾಡಿದ್ವಿ. ಅದರಲ್ಲಿ ಸ್ವತಂತ್ರನೂ ಬರುತ್ತೆ. ಆ ಸ್ವತಂತ್ರ ಬಂದಾಗ ಮಗ ಹೇಳ್ತಾನೆ, ಅಮ್ಮ ನನ್ನ ವಾರ್ಗಿರೆಲ್ಲ ಬಣ್ಣ ಬಟ್ಟೆ ತೊಟ್ಕೊಂಡು ಪರೀಕ್ಷೆಗೆ ಹೋಗ್ತಾ ಇದ್ದಾರಮ್ಮ, ನಾನು ಬಡವ ಯಾರು ಕಂಗಿ ತೊಟ್ಕೊಂಡು ಹೋಗ್ಬೇಕಲ್ಲ ಅಂತಾನೆ. ಅದಕ್ಕೆ ಭಿಕ್ಷೆ ಬೇಡ್ತಾನೆ. ಅವನು ಜಾಗೀರ್ದಾರ ಹೇಳ್ತಾನೆ, ನಮ್ಮ ದೇಶಕ್ಕೆ ಕಲಿತವರು ಬರಗಾಲ ಬಂದಿಲ್ಲ, ನಮ್ಮನೆ ದನ ಕಾಯ್ಕೊಂಡಿರು, ಊಟ ಬಟ್ಟೆ ಕೊಡ್ತೀನಿ ಅಂತ ಹೇಳ್ತಾನೆ. ಅವನು ಹೋದ್ಮೇಲೆ ಅವನ ತಮ್ಮ ಬಂದು ಈಗ ವಿದ್ಯಾವಂತರಾಗಿ ಸರ್ಕಾರದ್ದು ಏನು ಬೇಕು, ಸರ್ಕಾರದ್ದು ನೋಡ್ರಿ, ಸರ್ಕಾರದ ಕಂಪ್ನಿಗಳು ಆರ್ಥಿಕ ಪರಿಸ್ಥಿತಿಲಿದ್ದಾವೆ, ಸರ್ಕಾರದ್ದು ಏನು ಕೊಟ್ಟರು ಸಾಲೋದಿಲ್ಲ. ಒಂದು ನಿಮಿಷ. ಆದ್ದರಿಂದ ನಾನು ಸರ್ಕಾರವನ್ನು ಟೀಕಾ ಮಾಡೋಕ್ಕೆ ಹೋಗೋದಿಲ್ಲ. ಟ್ಯಾಕ್ಸ್ ಇತ್ತು, ಗಂಗಾಧರ ಶಾಸ್ತ್ರಿಗಳು ರೂಪಾಯಿಗೆ 5 ಟ್ಯಾಕ್ಸ್, ಮೈಸೂರು ಮಹಾರಾಜರು ಆ ಕಾಲಕ್ಕೆ ಅವ್ರು ಕಂಪ್ನಿ ಮಾಡ್ದಲ್ಲೇ ಬ್ರಿಟಿಷ್ನರಿಂದ ಟ್ಯಾಕ್ಸ್ ವಜಾ ಮಾಡಿಸಿದ್ರು. ಒಂದು ಕಾಲಕ್ಕೆ ಕಂಪನಿಗಳೇ ಟ್ಯಾಕ್ಸ್ ಕಟ್ತಾ ಇದ್ವು, ಟ್ಯಾಕ್ಸ್ ಕೊಡ್ತಾ ಇದ್ರು. ಉತ್ತರ ಕರ್ನಾಟಕದಲ್ಲಿ ತುಂಗಭದ್ರಾ ನದಿಯಿಂದ ಆ ಕಡೆಗೆ ಬ್ರಿಟಿಷ್ನರ ಆಡಳಿತದಲ್ಲಿ ಇದ್ದಿತ್ತವೆಲ್ಲ ರೂಪಾಯಿಗೆ 5 ಟ್ಯಾಕ್ಸು. ಅದಕ್ಕೆ ಏನು ಮಾಡಿದ್ರು ಅಂದ್ರೆ ನಾಟಕ ಕಂಪ್ನಿಯವರು ನೆಲ 4 ಆಣೆ, ಚಾಪೆ 8 ಆಣೆ ಅಂತ ಮಾಡಿ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಕುರ್ಚಿಗೆ ಟ್ಯಾಕ್ಸ್ ಬರೋದು, ಆ ಕುರ್ಚಿಗೆ ಟ್ಯಾಕ್ಸ್ ಕಟ್ಟೋರು. ಅದೇನೇನು ಸ್ಟಾಂಪ್ ಹಿಂದ್ಗಡೆ ಹಚ್ಚಬೇಕು ಟಿಕೆಟ್ನಿಂದೆ. ಅವ್ರದ್ದು ಕೊಟ್ಟರೆ ಪ್ರೇಕ್ಷಕರಿಗೆ ಅರ್ಧ ಹೋಗ್ಬೇಕು, ನಮ್ಮ ಕೈಲಿ ಅರ್ಧ ಇರಬೇಕು. ಇನ್ಸ್ಪೆಕ್ಷನ್ಗೆ ಬತ್ತಿದ್ರು. ಒಳ್ಳೇದು, ಹಂಗಿತ್ತು. ಮಾಯಾ ಕುರುಕ್ಷೇತ್ರ ನಾಟಕದಲ್ಲಿ ಅದ್ರಾಗೊಂದು ಸುಧಾದಲ್ಲಿ ಬರೆದಿದ್ದು ಅದು ನೆನಪಿಟ್ಕೊಂಡು ಮೊನ್ನೆ ಅವರು ಅದನ್ನು ಮೆನ್ಷನ್ ಮಾಡಿದರು. ಆ ನಾಟಕ ಹೋದಾಗ ನಾನು ರೇಣುಕಾ ಹೋಗಿದ್ವಿ. ಆಕೆ ಉತ್ತರೆ ಮಾಡಿದ್ಲು, ನಾನು ದ್ರೌಪದಿ ಮಾಡಿದ್ದೆ. ನಾನೇನು ಮಾಮೂಲು ಹಾಕ್ಕೊಂಡು ಬಂದಿದ್ದೆ. ಅವರು ಈ ಉತ್ತರ ಮಾಡಿದ್ರು, ನಾನು ಭಾನುಮತಿ ಮಾಡಿದ್ದೆ. ಆಕೆ ದ್ರೌಪದಿ ಪಾರ್ಟ್ ಮಾಡಿದಕ್ಕೆಲ್ಲ ಸೀರೆ ಉಟ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಂದುಬಿಟ್ಲು ಒಳಗಿಂದ. ನನಗೆ ಉತ್ತರಿ ಪಾತ್ರೆ ಮಾಡಿದ್ದೆ, ನಾನು ಬಿಳೆ ಸೀರೆ ಉಟ್ಕೊಂಡು ಹೋಗಿದ್ದೀನಿ. ಅವರೆಲ್ಲರೂ ಭಯ ಕತ್ತಿದ್ರು ನನಗೆ. ಅಲ್ಲಮ್ಮ, ನಿನಗೇನು ಮನೆಗೆ ಸೀರೆಗಳಿಲ್ಲ, ನಮ್ಮ ಬಿಳೆ ಸೀರೆ ಉಟ್ಕೊಂಡು ಬಂದಿಲ್ಲಮ್ಮ, ಇದನ್ನು 2 ಮುಂಡಿ ಪಾತ್ರೆನೇ, ಅದು ವಿಧವೆ ಪಾತ್ರೆ ನಮ್ಮ ಅಂತಂದರೆ, ಇಲ್ಲಮ್ಮ, ನಮ್ಮ ಹುಡುಗರೆಲ್ಲ ಚಂದ ಉಟ್ಕೊಂಡಾರ, ನೀನು ಒಂದು ಚಂದ ಸೀರೆ ಉಟ್ಕೊಂಡು ಮಾಡಬೇಕು. ಇದನ್ನು ನಾವು ಪ್ರಶಸ್ತಿಗೆ ಮಾಡ್ತಾಯಿದ್ದೀವ, ನಮ್ಮ ಪ್ರೀತಿಗೆ ಮಾಡ್ತಾಯಿದ್ದೀವಿ, ಇದೇನು ಕಾಂಪಿಟಿಷನ್ ಏನಲ್ಲ. ಯಾವ್ದಾರು ಒಂದು ಸೀರೆ ಕೂಡ ಮಗ, ಸೀರೆ ಬಿಳಿ ಸೀರೆ ಬೇಡ ಅಂತೇಳಿ ಮತ್ತೆ ನಾನು ಒಳಗೆ ಕಳಿಸಿ ಕಲರ್ ಸೀರೆ ಉಡಿಸಿ ಉತ್ತರಿ ಪಾತ್ರೆ ಮಾಡಿಸಿದ್ದು. ನಾವೇನು ಮಾಡೋಕ್ಕೆ ಬರಲಿಲ್ಲ. ಅವ್ರ ಪ್ರೀತಿಗೆ ಅವ್ರು ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿರ್ತಾರೆ ನಮ್ಮನ್ನು. ಆಮೇಲೆ ನಾಳೆ ನಿಮ್ಗೆ ದುಡ್ಡೇ ಕೊಡೋದಿಲ್ಲ, ಹಂಗೆ ಹೋಗ್ಬೇಕಂದ್ರೆ ನಾವೇನು ಮಾಡೋದಾಗಿತ್ತು. ಮತ್ತೆ ಹೀಗಾಗಿ ಅವ್ರು ಆ ದ್ರೌಪದಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಮಾಡಿದ್ಲು. ಯುದ್ಧ ಮುಗಿದೋಗಿರುತ್ತೆ 15 ದಿವಸ, ಮುಂದೆ ಇನ್ನು 3 ದಿನದ ಯುದ್ಧ ಉಳಿದಿರುತ್ತೆ. ಆವಾಗಲೇ ರಕ್ತರಾತ್ರಿ ಬರೋದು. ಕನಗಲ್ ಅಂದರೆ ಹನುಮಂತರಾಯರು ಬರೆದಿರೋದು. ಆ ನಾಟಕದಲ್ಲಿ ಕರ್ಣನಿಗೆ ಶಕುನಿ ಮಾತಾಡ್ತಾ ಇಲ್ಲ, ದರ್ಬಾರ್ನ ಮಾತಾಡ್ತಾ ಮೌನವೇಕೆ ಅಂಗರಾಜ ಅಂತ ಕೇಳ್ತಾನೆ. ಮಾವನವರ ಮಾತಿನ ಪ್ರಶ್ನೆಗೆ ಮೌನವೇ ಉತ್ತರ. ಏನೆಂದು ನಾಲಿಗೆ ನುಡಿಸಲು ಸಮ್ರಾಟ? ಶಿಖಂಡಿಯ ನೆವದಲ್ಲಿ ಬಿಲ್ಲು ಬಾಣಗಳನ್ನು ಬಿಟ್ಟುಕೊಟ್ಟು ಬಲಿಯಾದರು ಭೀಷ್ಮಾರ್ಯರು ಅರ್ಜುನನ ಅಂಬಿಗೆ. ಮಗನ ಮರಣದ ವಾರ್ತೆಯಲ್ಲಿ ಕಳೆದೊಗೆದ ಕೈಲಾಸವಾಸಿಗಳಾದರೂ ದ್ರೋಣಾರ್ಯರು. ಸಮ್ರಾಟ, ಪಿತಾಮಹ ಭೀಷ್ಮ, ಗರುಡಿಯಾಚಾರ್ಯ, ದ್ರೋಣ ಇವರು ಎದೆ ತಟ್ಟಿ ಮನಮುಟ್ಟಿ ಯುದ್ಧ ಮಾಡಿದ್ದರೆ, ಸಮ್ರಾಟ ಭೀಷ್ಮ ದ್ರೋಣರು ದೇಹಗಳನ್ನು ನಿನಗೆ ಬಿಟ್ಟುಕೊಟ್ಟು ಪಾಂಡವರಲ್ಲಿ ಮನ ತುಂಬಿ ಮಮತೆಯ ನೆಟ್ಟು ಧರ್ಮದ ಹೊದಿಕೆಯನ್ನು ತೊಟ್ಟು ತೋರಿದರು ಕೈತವನೇ ಕಟ್ಟಗಡಿ. ಚಿಂತಿಸಿದನೇ ಎದುರೆಯೇ ಓ ಪಾಂಡವರು ಬೆಳೆಗಳ ತರ್ತೇನೆ ನಮ್ಮ ಗರ್ಜನೆ ನಡೆಸಿ ಕಟ್ಟಗಡೆಗೆ ಕುಡಿದಿಟ್ಟು ಬಿಡುವುದು ನನ್ನ ಅಗತ್ಯ ಶಕ್ತಿಯ ಧನಸ್ಸು.
ಚನ್ನಬಸಯ್ಯನವ್ರೆ, ನೀವು ಇಷ್ಟು ದೀರ್ಘಾಯುಷ್ಯ ಕಾರಣ ಏನು? ಏನೂ ಇಲ್ಲ, ಬಂದದ್ದೆಲ್ಲ ನಂದು, ಓದ್ದೆಲ್ಲ ನಂದಲ್ಲ, ಗೋವಿಂದ ಅಂತೀನಿ. ಅಲ್ಲ, ಅವರಿಗೆ ಬಹಳ ಸ್ಪಷ್ಟವಾಗಿ ಅವರ ಇಷ್ಟು ದೀರ್ಘಾಯುಷ್ಯಕ್ಕೆ ಮತ್ತು ಗಟ್ಟಿತನಕ್ಕೆ ಗಂಗಾಧರ ಶಾಸ್ತ್ರಿಗಳ ಕಂಪನಿಯಲ್ಲೇ ದೊರೆತ ಉಪಚಾರ. ಅವ್ರು ಒಳ್ಳೆ ತುಪ್ಪ, ಊಟಕ್ಕೆಲ್ಲ ತುಪ್ಪ ಕಲಾವಿದರು. ತುಪ್ಪ ಒಂದಲ್ಲ ರೀ, ನುಗ್ಗೆಕಾಯಿ ತಿಂದರೆ ಇದೈತಂತೆ, ಎಂಥದ್ದು ಪವರ್ ಐತಂತೆ. ಆ ನುಗ್ಗೆಕಾಯಿನ ಒಬ್ಬೊಬ್ರು ಇಷ್ಟಿಷ್ಟು ತಿನ್ನಿವು. ತರಕಾರಿನ ಒಂದು ಇಂಥದ್ದೊಂದು ಇದ್ರಲ್ಲಿ ತಂದು ಹಾಕಿಬಿಡೋರು ಸಂತೆಗೆ. ಗಂಗಾಧರ ಶಾಸ್ತ್ರಿಗಳು ನೆನೆಸ್ಬೇಕು. ಅವ್ರ ಕಂಪ್ನಿಲಿ ಅಡುಗೆ ಮಾಡ್ತಿದ್ನಲ್ಲ ಮಲ್ಲಪ್ಪ, ಅವನು ನೆನೆಸ್ಬೇಕ್ರಿ. ಅವನು ಕಲಾವಿದರು ಒಬ್ರಿಗೆ ಏನಾರು ಹೆಚ್ಚು ಕಡಿಮೆ ಆದರೆ ಅಲ್ಲ, ಅವನು ಅಡುಗೆ ಮಾಡೋದಲ್ಲ, ಅವರಿಗೆ ಸಪ್ಪಂದು ಬೇಳೆ, ಬಿಸಿನೀರು, ಅವ್ರನ್ನ ಎಷ್ಟು ಜೋಪಾನ ಮಾಡೋನು ಅಂದರೆ ಆ ಪುಣ್ಯಾತ್ಮನ ನಾನು ನೆನೆಸ್ಬೇಕ್ರಿ. ಒಂದು ರಕ್ತದ ನಾಡಿಂದ ನಾನು ಚಿಕ್ಕ ಡೈಲಾಗ್ ಹೇಳ್ಬಿಡ್ತೀನಿ. ನಾನು ನಿಫ್ಪಾಂಡವ ಪೃಥ್ವಿ ಅಂತ ಧ್ವನಿ ಕೇಳ್ತಿರ್ತದೆ. ಬರ್ತಾಳೆ, ವೇದಿಕೆಗೆ ಬರ್ತಾಳೆ, ಉತ್ತರೆ ನಿಫ್ಪಾಂಡವ ಪೃಥ್ವಿ, ನನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ, ಕಿಡಿಗರುವ ಶಬ್ದಗಳೇ ಬೀಳುತ್ತಿರುವವೇನು ಬಾಂಧಳದಿಂದ, ಉಸಿರು ಕಟ್ಟಿಸುವಂತಹ ಕಬ್ಬಗಿಯ ಕಾರುವ ಕಿಡಿದುಂಬಿದ ಶಬ್ದಗಳೇ ಬೀಳುತ್ತಿವೆ. ನಿಫ್ಪಾಂಡವ ಪೃಥ್ವಿ, ನಿಫ್ಪಾಂಡವ ಪೃಥ್ವಿ, ನನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ, ಕೇಳಲಾರೆ ಕೇಳಲಾರೆ, ನಾನೀ ಲೋಕದಲ್ಲಿ ಇರಲಾರೆ. ಯಾರು? ನನ್ನ ಪ್ರಾಣೇಶ್ವರನು? ನಿಲ್ಲಿ ನಿಲ್ಲಿ, ಓಡಿ ಹೋಗದಿರಿ ಮುಗಿಲ ಮಾರ್ಗವಾಗಿ, ನಿಲ್ಲಿ, ನಾನು ಬರುವೆ. ಕರ್ಮದ ಕುಸುಮಗಳ ಕೋದು ಮಾಲೆ ಮಾಡಿಕೊಂಡು ಬರುವೆ. ನಿಲ್ಲಿ ನಿಲ್ಲಿ, ಕಣ್ಮರೆಯಾಗಬೇಡಿ, ಕಣ್ಮರೆಯಾಗಬೇಡಿ. ನಿನ್ನವಳು ನಾನಲ್ಲವೇ ಅಭಿಮನ್ಯುದರಿ? ಯಾರು? ಧರ್ಮರಾಜರೇನು? ಬನ್ನಿ ಕಂಕಪಟ್ಟರೆ ಬನ್ನಿ. ಅದೋ ಆಕಾಶದಾಚೆ ಚಂದ್ರಾಸನದಲ್ಲಿ ಅಭಿಮನ್ಯುವನ್ನು ಕುಳ್ಳಿರಿಸಿ ಪೂಜೆ ಕಟ್ಟುತ್ತಿರುವರು ದೇವ ಕನ್ನಿಕೆಯರು. ಬಾರಿಸಿರಿ ಗಂಟೆಗಳ, ಜಾಡಿಸಿರಿ ಜಾಗಟೆಗಳ. ಆರು? ಭೀಮದೇವ? ಬಾಣಸಿಗ? ಬಾಣಸಿಗ ನನ್ನೊಡಿಯ ಅಭಿಮನ್ಯು ಹಸಿದಿರುವನು. ಬೇಗನೆ ಅಡಿಗೆ ಮಾಡಿ ಉಣಬಡಿಸಿ, ಬೇಗನೆ ಅಡಿಗೆ ಮಾಡಿ ಉಣಬಡಿಸಿ. ಇದುವರೆಗೂ ಈ ಇಬ್ಬರು ರಂಗ ದಿಗ್ಗಜರನ್ನು ಮಾತನಾಡಿಸ್ಲಿಕ್ಕೆ, ಒಂದು ಸಂವಾದ ನಡೆಸ್ಕೊಡ್ಲಿಕ್ಕೆ ಕಿರಿಯವನಾದ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಆಯೋಜಕರಲ್ಲಿ ಕಡ್ಕೋಳು ಮಲ್ಲಿಕಾರ್ಜುನ್ ಸರ್ ಅವರು ಮತ್ತು ಎಲ್ಲ ಆಯೋಜಕರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತೇನೆ.